ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ಎಲ್ರಿಗೂ ಕೂಡ ಸರ್ವತ್ರ ಸಂಸ್ಕೃತಂ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಂದಿನಂತೆ ಇವತ್ತು ನಮ್ಮೊಟ್ಟಿಗಿರುವಂಥವರು ಆರತಿ ಭಗಿನಿ. ಮಾತಾಡಿಸ್ತಾ ಹೋಗೋಣ, ಇನ್ನು ಯಾವ ಯಾವ ಕ್ಷೇತ್ರಗಳಲ್ಲಿ ಎಷ್ಟು ಸಂಸ್ಕೃತವನ್ನು ನಮ್ಮ ಭಾಷೆಗೆ ನಾವು ಹೊಂದಿಸ್ಕೊಂಡಿದ್ದೀವಿ ಅನ್ನುವಂಥ ವಿಚಾರಗಳನ್ನು ಕೇಳ್ತಾ ಹೋಗೋಣ. ನಮಸ್ತೆ ಭಗಿನಿ. ನಮಸ್ತೆ. ನಮಸ್ಕಾರ. ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಯಾವ ಭಾಷೆಯ ಯಾವ ಭಾಗಗಳಲ್ಲಿ ಸಂಸ್ಕೃತವನ್ನು ಬಳಸಿದ್ದೀವಿ ಅನ್ನುವಂಥ ವಿಚಾರಗಳನ್ನು ನೋಡ್ತಾ ಹೋಗಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಕನ್ನಡದಲ್ಲಿ ಆ ಪದಗಳಿದ್ದಾವೆ, ಆದರೆ ಸಂಸ್ಕೃತದಿಂದ ತತ್ಸಮ ತದ್ಭವವಾಗಿ ಬದಲಾಗಿದೆ ಅನ್ನುವಂಥ ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ಈ ರೀತಿಯಾಗಿ ನೋಡಿದಾಗ ಯಾವ ಪದಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ ಕನ್ನಡದಲ್ಲಿ ಬಳಸುವಂಥದ್ದು, ಅಥವಾ ಕನ್ನಡ ಬಿಟ್ಟು ಬೇರೆ ಭಾಷೆಗಳಲ್ಲೂ ಕೂಡ ನಾವು ಈ ಥರ ಪದಗಳನ್ನು ಬಳಸ್ತೀವಿ ಅನ್ನುವಂಥದ್ದು ಯಾವ್ಯಾವ್ದು ಸಿಗ್ಬೋದು ಅಂತ ಹೇರಳವಾಗಿ ಸಿಕ್ಕುತ್ತೆ. ಮೊದಲನೇದಾಗಿ ನಾವು ಒಂದು ತಿಳ್ಕೊಳ್ಬೇಕು, ಈಗ ನಮ್ಮ ಯಾವ ದೇಶ ಭಾಷೆಗಳು ಇವತ್ತು ಬಳಸ್ತಾ ಇದ್ದೀವಲ್ಲ, ಕನ್ನಡ, ತೆಲುಗು, ಗುಜರಾತಿ, ಮಲಯಾಳಮು, ತಮಿಳು, ಇವೆಲ್ಲ ಒಂದು 2,500 ವರ್ಷದಿಂದ ಇತ್ತೀಚೆಗೆ ವಿಕಾಸವಾದಂಥ ಭಾಷೆಗಳು. ಇದಕ್ಕಿಂತ ಹಿಂದಕ್ಕೆ ಹೋದರೆ ನಮಗೆ ಸಿಕ್ಕೋದು ಸಂಸ್ಕೃತ ಮತ್ತು ಆಯಾ ದೇಶದ ಪ್ರಾಕೃತ ಅಂತಂದರೆ ಒಂದೇ ಭಾಷೆ ಅಲ್ಲ, ಸಂಸ್ಕೃತದ ಅಪಭ್ರಂಶವನ್ನು ಪ್ರಾಕೃತ ಅಂತ ಕರೆಯೋರು. ಅದು ಎಲ್ಲ ಕಡೆ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಂಸ್ಕೃತ ಭಾಷೆ ಕಾಶ್ಮೀರದಲ್ಲಿ ಒಂದು ಪ್ರಾಕೃತ ರೂಪದಲ್ಲಿ ಇತ್ತು, ಅಂದರೆ ಆಡುಭಾಷೆ ಅಂತ ಹೇಳ್ತೀವಲ್ಲ, ಅದು ಕಾಶ್ಮೀರಿ ಆಯಿತು. ಗುರ್ಜರ ದೇಶ ಅಥವಾ ಸೌರಾಷ್ಟ್ರ, ಗುಜರಾತ್ ಆ ಕಡೆ ಒಂದು ಥರದ ಪ್ರಾಕೃತವಿತ್ತು, ಅದು ಮುಂದೆ ಗುಜರಾತಿ ಆಯಿತು. ಹಾಗೆ ಮಹಾರಾಷ್ಟ್ರೀ ಅನ್ನೋದು ಮರಾಠಿ ಇದೆ, ಅದು ಕೂಡ ಒಂದು ತದ್ಭವ ರೂಪನೇ, ಅದು ಆ ರೂಪ ಪಡೀತು. ಹಾಗೆ ಇಲ್ಲಿ ದ್ರಾವಿಡದಲ್ಲಿ ದ್ರಮಿಳ ಅನ್ನೋ ಪದ ಕೂಡ ಸಂಸ್ಕೃತ ಮೂಲವೇ. ದ್ರಮಿಳ ವೃಕ್ಷಗಳ ನಾಡು ಅಂತ, ಈ ಡೆಕ್ಕನ್ ಪ್ಲಾಟೋ ಅಂತ ಯಾವುದನ್ನು ಹೇಳ್ತೀವಿ, ಈ ವಿಂಧ್ಯೆಯ ಈ ಕಡೆಗೆ ದಕ್ಷಿಣಕ್ಕೆ, ಗೋದಾವರಿಯ ದಕ್ಷಿಣೆ ಕೂಲೆ ಶಾಲಿವಾಹನ ಶಕೆ ಅಂತೆಲ್ಲ ಹೇಳ್ತೀವಲ್ವ, ಆ ಪೂಜಾ ಮಂತ್ರಗಳಲ್ಲೂ ಬರುತ್ತೆ. ಗೋದಾವರಿಯ ದಕ್ಷಿಣದ ಭಾಗದಲ್ಲಿರುವಂಥ ನಾವು ಇಲ್ಲಿ ದ್ರಮಿಳ ವೃಕ್ಷಗಳ ಕಾಡುಗಳು ಜಾಸ್ತಿ ಇತ್ತು. ಹಾಗಾಗಿ ಇದಕ್ಕೆ ದ್ರಮಿಳ ದೇಶ ಅಂತ. ದ್ರಾವಿಡ ದ್ರಮಿಳದಿಂದ ಲಡಯೋರ ಭೇದ, ಅದು ದ್ರವಿಡ ಆಗಿ ದ್ರವಿಡಸ್ಯ ಇದಂ ದ್ರಾವಿಡ ಅಂತ ತದ್ದಿತ, ಈ ಥರ ಬಂದದ್ದು. ಹಾಗಾಗಿ ಇಲ್ಲೆಲ್ಲ ಏನಂತಂದರೆ, ಇಲ್ಲಿ ಯಾವ ಬಗೆಯ ಪ್ರಾಕೃತವಿತ್ತೋ ಆ ಪ್ರಾಕೃತವೇ ಕಾಲಾಂತರದಲ್ಲಿ ರೂಪುಗೊಳ್ತಾ ಹೋಯಿತು. ತತ್ಪೂರ್ವದಲ್ಲೂ ಅಲ್ಲಲ್ಲಿ ಭಾಷೆಗಳಿದ್ದು, ಎಲ್ಲವೂ ಸಂಸ್ಕೃತದಿಂದಲೇ ಹುಟ್ಟಿತು ಅನ್ನೋ ಆಗ್ರಹ ಏನಿಲ್ಲ. ಹೆಚ್ಚು ಕಡಿಮೆ ಉತ್ತರದ ಬಹುಭಾಷೆಗಳು ಸಂಸ್ಕೃತದಿಂದಲೇ ಹುಟ್ಟಿವೆ. ಆದರೆ ದಕ್ಷಿಣದಲ್ಲಿ ಸ್ವತಂತ್ರವಾಗಿ ಕನ್ನಡ ಮತ್ತು ತಮಿಳು ಹುಟ್ಟಿತು, ಮೊದಲೇ ಇತ್ತು ಅಂತ ಹೇಳ್ತಾರೆ. ಆದರೆ ಸಂಸ್ಕೃತದಿಂದ ಪಡೆದ ಪ್ರಭಾವ ಅನುಪಮವಾದದ್ದು. ಅಂದರೆ ಒಂದು ಸಣ್ಣ ಒಂದು ಏನಂತಾರೆ, ಚಿಕ್ಕ ತೊರೆ ಒಂದು ಮಹಾನದಿಯ ನೀರನ್ನು ಪಡೆದ್ರೆ ಹೆಂಗಾಗತ್ತೆ, ಅದೊಂದು ದೊಡ್ಡ ನದಿ ಆಗ್ಬಿಡತ್ತಲ್ಲ, ಆ ರೀತಿ ಸಂಸ್ಕೃತಕ್ಕೆ ತೆರೆಕೊಂಡಂಥ ಭಾಷೆಗಳು ಒಂಥರ ಶಾಸ್ತ್ರೀಯತ್ವವನ್ನು ಪಡೆದು. ಸಂಸ್ಕೃತದಲ್ಲಿ ಈಗಾಗಲೇ 1000 ವರ್ಷದಿಂದ ಪ್ರತಿಷ್ಠಿತವಾದಂತಹ ಕಾವ್ಯತ್ವ, ಶಾಸ್ತ್ರತ್ವ, ಶಬ್ದ ಸಂಪತ್ತು, ಭಾವ ಸಂಪತ್ತು, ವಿಚಾರ ಸಂಪತ್ತು, ಕಂಟೆಂಟು, ವ್ಯಾಕರಣ ಎಲ್ಲ ಬಂತು. ಹಾಗಾಗಿ ನೋಡಿ, ಕರ್ನಾಟಕದಲ್ಲೇ ತೆಗೆದುಕೊಂಡ್ರೆ ಬೇಕಾದಷ್ಟು ಕರ್ನಾಟಕದ ಭಾಷೆಗಳಿವೆ. ಇವತ್ತು ನಾವು ಮಾತಾಡೋ ಕನ್ನಡ ಒಂದೇ ಅಲ್ಲ, ಕನ್ನಡದಲ್ಲೂ ಕೂಡ ಮಂಗಳೂರು ಕನ್ನಡ, ಬೆಂಗಳೂರು ಕನ್ನಡ, ಧಾರವಾಡದ ಕನ್ನಡ, ವಿಜಯಪುರದ ಕನ್ನಡ ಅಂತಿದೆ. ಇದಲ್ಲದೆ ನಮಗೆ ಈ ಕೊಂಕಣ ಭಾಷೆಯನ್ನು ಮಾತಾಡ್ತಾರೆ, ಕೊಡವ ಭಾಷೆ ಮಾತಾಡ್ತೀವಿ, ತುಳು ಭಾಷೆ ಮಾತಾಡ್ತೀವಿ. ಇನ್ನು ಇದರಲ್ಲೇ ಬೇಕಾದಷ್ಟು ಅಪಭ್ರಂಶಗಳು, ವ್ಯತ್ಯಾಸಗಳು ನಮಗೆ ಕಾಣಬರುತ್ತವೆ. ಸೋಳಿಗರು ಮಾತಾಡ್ತಾರೆ, ಹಾಲಕ್ಕಿಗೌಡರು ಮಾತಾಡ್ತಾರೆ, ಹವ್ಯಕರು ಮಾತಾಡ್ತಾರೆ. ಹೀಗೆ ಒಂದಷ್ಟು ಭಾಷೆಗಳಿವೆ. ಹುಡುಕ್ತಾ ಹೋದರೆ ಇನ್ನು ತುಂಬ ಆಳಕ್ಕೆ ಹೋದರೆ 20-30 ಸಿಕ್ಕತ್ವೇನೋ, ಮೇಲ್ನೋಟಕ್ಕೆ ಒಂದು 13-14 ಭಾಷೆಗಳಿವೆ ಈ ಥರ. ಆದರೆ ಈ ಎಲ್ಲ ಭಾಷೆಗಳಿಗಿಂತ ಕನ್ನಡ, ಇವತ್ತು ನಾವು ಬಳಸ್ತಾ ಇರುವ ಕನ್ನಡ ಭಾಳ ಚೆನ್ನಾಗಿ ಅರಳಿತು. ಯಾಕೆ? ಇದು ತನ್ನ ದ್ವಾರವನ್ನು ಸಂಸ್ಕೃತಕ್ಕೆ ತೆರೆಕೊಳ್ತು. ಸಂಸ್ಕೃತ ಸಾಕು ತಾಯಿ ಅಂತ ಹೇಳ್ಬೋದು, ಹೆತ್ತ ತಾಯಿ ಅಲ್ಲದೆ ಹೋದರೆ ಸಾಕು ತಾಯಿ. ಬಹಳ ಮಟ್ಟಿಗೆ ಸಂಸ್ಕೃತದ ಶಬ್ದ ಸಂಪತ್ತು, ಭಾವ ಸಂಪತ್ತು, ವಿಚಾರ ಸಂಪತ್ತು, ಅಲ್ಲಿನ ರಾಮಾಯಣ, ಮಹಾಭಾರತ, ಪುರಾಣಗಳ ಒಂದು ಸಂಸ್ಕೃತಿ ಇರ್ಬೋದು, ಧರ್ಮ ಇರ್ಬೋದು, ಚಿಂತನೆಗಳು, ವೇದಾಂತ ಇರ್ಬೋದು, ಸಂಗೀತ, ನೃತ್ಯ, ಪಾಕ, ವೈದ್ಯಕೀಯ, ವಿಜ್ಞಾನ, ಗಣಿತ ಎಲ್ಲಕ್ಕೂ ತೆರ್ಕೊಳ್ತು ಬಾಗಿಲು. ಅದರಿಂದ ಏನಾಯಿತು, ಒಂದು ಸಾಮಾನ್ಯವಾದ ಒಂದು ಪ್ರಾಂತೀಯವಾದ ಆಡು ಭಾಷೆ ಆಗಿದ್ದ ಕನ್ನಡ ತುಂಬ ಅದ್ಭುತವಾದ ದೊಡ್ಡ ಭಾಷೆ ಆಯಿತು. ಆದರೆ ಸಂಸ್ಕೃತ, ನಾನು ಹಿಂದೆನೂ ಹೇಳಿದ ಹಾಗೆ ಅದನ್ನೇ ಹೇಳ್ತೀನಿ, ಸಂಸ್ಕೃತ ಯಾವತ್ತೂ ಅದರ ಅಸ್ತಿತ್ವವನ್ನು ಹಾಳು ಮಾಡಲಿಲ್ಲ. ಈಗ ಆಂಗ್ಲ ಬಂತಲ್ಲ, ಇಂಗ್ಲೀಷ್ ಬಂತಲ್ಲ, ಅದು ಅಸ್ತಿತ್ವವನ್ನೇ ನಾಶ ಮಾಡಿಬಿಡುತ್ತೆ. ನೀವು ಇಂಗ್ಲೀಷ್ ಮೀಡಿಯಮ್ಮಲ್ಲೇ LKGಯಿಂದ PUC ಅಥವಾ ಡಿಗ್ರಿವರೆಗೂ ಓದಂಥ ಮಕ್ಕಳನ್ನು ಕೇಳಿ, ಐ ಡೋಂಟ್ ನೋ ಕನ್ನಡ, ಐ ಆಮ್ ನಾಟ್ ಸೋ ಕಂಫರ್ಟೇಬಲ್ ಇನ್ ಕನ್ನಡ ಅಂತ ನಾಚಿಕೆಯಲ್ಲೇ ಹೇಳ್ತಾರೆ.
ಏನೋ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದಿದ್ರೆ ಮಾತ್ರ ತಲೆಗೆ ಹೋಗೋದು. ಇಂಗ್ಲೀಷ್ ನಮಗೆ ಏನು ನಾವು ಯಾರೋ ಶೇಕ್ಸ್ಪಿಯರ್ ಅನ್ನೋ ಥರ ಆಡ್ತಾರೆ. ಆ ಕಡೆ ಶೇಕ್ಸ್ಪಿಯರ್ ಇಂಗ್ಲೀಷು ಬರಲ್ಲ, ಈ ಕಡೆ ಕಸ್ತೂರಿ ಕನ್ನಡವೂ ಬರಲ್ಲ. ಕಮ್ಯ ಗೋಯ ಅಂತ ಒಂದು ಸ್ವಲ್ಪ ಫಂಕ್ಷನಲ್ ಇಂಗ್ಲೀಷ್ ಮಾತಾಡ್ತಾರೆ. ಆದರೆ ಇಂಗ್ಲೀಷ್ ಹೇಗೆ ಮಾಡುತ್ತೆ ಅಂದರೆ ನಮ್ಮನ್ನು ಆ ಜನಾಂಗದ ಹಾಗೆ ಅವ್ರು ನಮ್ಮ ಅಸ್ತಿತ್ವವನ್ನು ಹಾಳು ಮಾಡಿ ತಲೆ ಮೇಲೆ ಕೂತಲ್ಲ, ಅವ್ರ ಭಾಷೆನೂ ಅದೇ ಥರ. ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಕನ್ನಡ ಸಮಸ್ಯೆ ಆಗುತ್ತೆ, ಸಂಸ್ಕೃತ ಸಮಸ್ಯೆ ಆಗುತ್ತೆ. ಆದರೆ ನಿಮಗೆ ಸಂಸ್ಕೃತ ಕಲ್ತಂಥವ್ರು ಕನ್ನಡನ ಚೆನ್ನಾಗಿ ಮಾತಾಡ್ತಾರೆ. ಹೌದು. ಯಾವುದೇ ಸಂಸ್ಕೃತ ಶಿಕ್ಷಕರ ವಿದ್ವಾಂಸರ ಹತ್ರ ಹೋಗಿ ನೋಡಿ ಬೇಕಾದ್ರೆ, ಕರ್ನಾಟಕದ ಇಲ್ಲಿನವರು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಈಗ ನಾನೇ ಸ್ವತಃ ನನ್ನ ಶಾಲೆಯಲ್ಲಿ ಸಂಸ್ಕೃತ ಕನ್ನಡ ಕಲ್ತಿಲ್ಲ. ನಾನು ಕೇಂದ್ರೀಯ ಇದರಲ್ಲಿ ಆರ್ಮಿ ಸ್ಕೂಲಲ್ಲಿ ಓದಿದ್ದು. ನಾನು ಕನ್ನಡ ಶಾಲೆಯಲ್ಲಿ ಕಲಿತೇ ಇಲ್ಲ. ನಾನು ಮೊದಲು ಒಂದು ಶಾಲೆಯಲ್ಲಿದ್ದೆ, ಅಲ್ಲಿ ಆಗ ತಾನೇ ಈ ಕಾಗುಣಿತ ಅದು ಇದು ಆತ ಈಶ ಈತ ಗಣಪ ಇದನ್ನ ಹೇಳ್ಕೊಟ್ಟಿದ್ದು ಅಷ್ಟೇ ಕಲ್ತಿದ್ದು ನಾನು. ಅದ್ರ ಆಚೆ ಇನ್ನೇನೂ ಕಲ್ತಿರ್ಲಿಲ್ಲ. ಆದ್ರೆ ನೀವು ಮಾತಾಡೋದು ನೋಡಿದ್ರೆ ಹಾಗೆ ಅನ್ಸಲ್ಲ, ನನಗೆ ಅನ್ಸಲ್ಲ. ಯಾಕಂತ ಹೇಳಿದ್ರೆ ಸಂಸ್ಕೃತ ಅಷ್ಟು ಚೆನ್ನಾಗಿ ಬರುತ್ತೆ. ಸಂಸ್ಕೃತದ ಒಂದು ಆಧಾರದಿಂದ ನನಗೆ ಕನ್ನಡ ಸುಲಭ ಆಯಿತು. ಯಾಕೆಂದ್ರೆ ಸಂಸ್ಕೃತದ ವ್ಯಾಕರಣ, ಸಂಸ್ಕೃತದ ಒಂದು ವಿನ್ಯಾಸ, ವಾಕ್ಯ ವಿನ್ಯಾಸಗಳು ಅದು ತುಂಬ ನಮ್ಮ ಎಲ್ಲ ದೇಶ ಭಾಷೆಗಳಲ್ಲೂ ಇವೆ. ಹಾಗಾಗಿ ಕನ್ನಡಿಗರಿಗೆ ಇನ್ಯಾವುದೇ ಭಾಷೆ ಕಲಿಯೋದು ಕಷ್ಟ ಆಗಲ್ಲ. ಯಾವುದೇ ದೇಶ ಭಾಷೆಯವರಿಗೆ ಇನ್ನೊಂದು ದೇಶ ಭಾಷೆ ಕಲಿಯೋದು, ಸಂಸ್ಕೃತ ಕಲಿಯೋದು ಕಷ್ಟ ಆಗಲ್ಲ. ನಾನು ಭಾರತೀಯರಿಗೂ ಸಂಸ್ಕೃತ ಪಾಠ ಮಾಡ್ತಾ ಇರ್ತೀನಿ, ವಿದೇಶಿಯರಿಗೂ ಮಾಡಿದ್ದೀನಿ. ನನಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಭಾರತೀಯರಿಗೆ ಪಾಠ ಮಾಡುವಾಗ ಆಗಲೇ ಎಲ್ಲ ಗೊತ್ತು ಅವ್ರಿಗೆ. ಅಯ್ಯೋ ಇದು ಸಂಸ್ಕೃತನ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತಿಲ್ಲದಂತೆ ಅವ್ರು ಬಾಳಿಸ್ತಾ ಇರೋ ಪದಗಳೆಲ್ಲ ಸಂಸ್ಕೃತ ಮೂಲ ಪದಗಳು, ಅವ್ರ ಹೆಸರುಗಳೇ ಸಂಸ್ಕೃತ. ಲಾಸ್ಟ್ ಟೈಮ್ ಎಲ್ಲ ನೋಡಿದ್ವಲ್ಲ ನಾವು. ಅದೇ ನೀವು ವಿದೇಶಿಯರಿಗೆ ಹೇಳ್ಕೊಡುವಾಗ ಅವರ ಸ್ಟ್ರಕ್ಚರೇ ಬೇರೆ. ಈಗ ರಾಮ ಕಿಲ್ಡ್ ರಾವಣ ಅಂತಿರುತ್ತೆ. ರಾಮಃ ರಾವಣಂ ಹಂತಿ, ರಾಮಃ ಹಂತಿ ರಾವಣಂ, ರಾವಣಂ ರಾಮಃ ಹಂತಿ, ಅರ್ಥ ಬದಲಾಗಲ್ಲ, ಪದದ ಬದಲಾವಣೆ. ರಾಮಃ ರಾವಣಂ ಹಂತಿ ರಾವಣಂ ರಾಮಃ. ಹೀಗೆ ನೀವು ಆ 3 ಪದಗಳನ್ನ ಸಬ್ಜೆಕ್ಟ್ ಆಬ್ಜೆಕ್ಟ್ ನಾವು ಕರ್ತೃಪದ ಕರ್ಮಪದ ಕ್ರಿಯಾಪದಗಳನ್ನ ಹೆಂಗೆ ಕಲ್ಸ್ಮೇಲೋಗ್ರಾಮ್ ಮಾಡಿದ್ರು ಅದಕ್ಕೆ ವಿಭಕ್ತಿಯ ಒಂದು ಇನ್ಸುಲೇಷನ್ ಇರೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ. ಅದೇ ನೀವು ಇಂಗ್ಲಿಷ್ ನಲ್ಲಿ ರಾಮ ಕಿಲ್ಡ್ ರಾವಣ, ರಾಮ ರಾವಣ ಉಲ್ಟಾ ಮಾಡ್ಬಿಟ್ಟು ರಾಮಾಯಣನೇ ಬದಲಾಗೋಗ್ಬಿಡುತ್ತೆ ಅಲ್ವಾ? ರಾವಣ ಕಿಲ್ಡ್ ರಾವಣ ರಾಮ ಆಗೋಗ್ಬಿಡುತ್ತೆ. ಈ ತರ ಅಲ್ಲಿ ಆ ಭಾಷೆಯಲ್ಲಿ ಪ್ಲೇಸ್ ಆಫ್ ದ ವರ್ಡ್, ಒಂದು ವಾಕ್ಯದಲ್ಲಿ ಪದ ಎಲ್ಲಿದೆ ಅನ್ನೋದೇ ಮುಖ್ಯವೇ ಹೊರತು ಭಾವ ಮುಖ್ಯ ಅಲ್ಲ. ಪದಕ್ಕೆ ಇನ್ಸುಲೇಷನ್ ಇರಲ್ಲ. ನಮ್ಮಲ್ಲಿ ಹಂಗಲ್ಲ. ಸಂಸ್ಕೃತದಲ್ಲಿ ಪದಕ್ಕೆ ಒಂದು ವಿಭಕ್ತಿಯ ಪ್ರತ್ಯಯ ಕೊಟ್ಟು, ಅಥವಾ ಅದು ಕ್ರಿಯಾಪದವಾದ ಕ್ರಿಯಾಪದ ಪ್ರತ್ಯಯ ಕೊಟ್ಟು, ಕೃದಂತ ರೂಪ ಕೊಟ್ಟು, ಅವ್ಯಯದ ರೂಪ ಕೊಟ್ಟು ಅದಕ್ಕೊಂದು ನಿರ್ದಿಷ್ಟವಾಗಿದೆ ಹೀಗೆ ಅಂತ ಮಾಡಿಟ್ಟಿರ್ತಾರೆ. ಅದನ್ನು ನೀವು ಎಲ್ಲಿ ಬಳಸಿದ್ರು ಅದು ತನ್ನ ತರವನ್ನು ಕಳ್ಕೊಳ್ಳಲ್ಲ. ಹಾಗಾಗಿ ಸಂಸ್ಕೃತಕ್ಕೆ ಸಂಸ್ಕೃತ ಅಂತ ಹೆಸರು. ಅದೇ ತರ ಸಮ್ಯಕೃತಂ ಇದೆ. ಹಾಗೆ ಕನ್ನಡನೂ ಅಷ್ಟೇ. ನಮ್ಮ ವಿಭಕ್ತಿ ಪ್ರತ್ಯಯಗಳು ಉಳಿಸ್ಕೊಳ್ಳೋವರೆಗೂ ಕನ್ನಡ ಇರುತ್ತೆ. ಇವತ್ತು ಅನ್ಯಾಯವಾಗಿ ನಾವು ನೋಡ್ತೀವಿ ಶಾಲೆಗಳಲ್ಲಿ, ಬಾಲಕನು ಹಣ್ಣನ್ನು ತಿಂದನು ಅಂತ ಹೇಳ್ಕೊಡ್ತಾ ಇದ್ರು. ಅಜ್ಜಿಯು ಮನೆಗೆ ಬಂದಳು, ಹುಡುಗನು ತೋಟಕ್ಕೆ ಹೋದನು. ಇದು ಇವಾಗ ಏನಾಗಿ ಹೋಗ್ಬಿಟ್ಟಿದೆ, ನಮ್ಮ ಮಕ್ಕಳ ಟೆಕ್ಸ್ಟ್ ಬುಕ್ಕಲ್ಲಿ ನಾನೇ ನೋಡ್ತಾ ಇದ್ದೀನಲ್ಲ, ಬಾಲಕ ಹಣ್ಣು ತಿಂದ, ಅಜ್ಜಿ ತೋಟಕ್ಕೆ ಹೋಗ್ತಾ ಇದೆ, ಅಜ್ಜಿ ತೋಟಕ್ಕೆ ಹೋದ್ಲು, ಹೋದ, ಹೋದರೂ ನ, ಹೋದನೂ ನ. ಅಂದ್ರೆ ಲಿಂಗ ವಿಭಕ್ತಿ ಮತ್ತೆ ಏಕವಚನ ದ್ವಿವಚನದಲ್ಲೂ ಕನ್ಫ್ಯೂಷನ್. ಅವಾಗ ಏನಾಗುತ್ತೆ, ಹ್ರಾಸ ಆಗತ್ತೆ ಭಾಷೆ. ಮುಂದಿನ ಪೀಳಿಗೆಗೆ ಇನ್ನಷ್ಟು ಹಾಳಾಗತ್ತೆ. ಇದು ಹೇಗೆ ಅಂದ್ರೆ ಒಂದು ಚೂರು ಬಿಟ್ಕೊಟ್ಬಿಟ್ರೆ ಹಂಗೆ ಹೋಗಿ 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 ಈ ನೂಲಿರುತ್ತಲ್ಲ, ಒಂದು ದಾರ ಬಂತು ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ ಅಂದ್ಬಿಟ್ಬಿಡಿ, ಅಲ್ಲಿಂದ ಒಂದೊಂದೇ 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 ಅದು ಹರ್ಕೊಂಡು ಹೊಟ್ಟೋಗುತ್ತೆ. ಹಾಗೆ ಸಂಸ್ಕೃತ ತನ್ನ ವಿಭಕ್ತಿ ಪ್ರತ್ಯಯಗಳನ್ನು ಗಟ್ಟಿಯಾಗಿ ಹಿಡಿದೋದ್ರಿಂದ ಸಂಸ್ಕೃತ ಇವತ್ತಿಗೂ ಆವತ್ತಿನ ರಾಮಾಯಣವನ್ನು ಇವತ್ತು ನಾವು ಓದಬಲ್ವಿ. ಯಾಕೆ? ಹಾಗೆ ಉಳ್ಕೊಂಡಿದ್ದರಿಂದ. ಆದರೆ ಬುದ್ಧಿ ಇಲ್ಲದೆ ಎಷ್ಟೋ ಜನ ನಾವು ಕನ್ನಡಿಗರು ಕನ್ನಡವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಟಿ ವಿಗಳಲ್ಲಿ ಕೆಳಗಡೆ ಹೋಗುವ ಪದಗಳನ್ನು ಗಮನಿಸಿ, ಅವರು ಹೋದರು, ಈಗ ಹೋದ್ರು, ದೂ ಹಾಕ್ಬಿಟ್ಟು ಮಧ್ಯ ಹೋದ್ರು. ಆಮೇಲೆ ಎಲ್ಲದಕ್ಕೂ ಏಕಾರ ಹಾಕೋದು ತುಂಬ ಕಠೋರವಾಗಿ ಅನ್ಸುತ್ತೆ. ಅದು ಯಾರು ಫ್ಯಾಷನ್ ಮಾಡೋದು ಗೊತ್ತಿಲ್ಲ. ಅವ್ರು ಬಂದಿದ್ದಾರೆ ಹೋಗಿದ್ದಾರೆ. ನೀವು ಆ್ಯಂಕರ್ಗಳು ಹೇಳೋದನ್ನ ಕೇಳಬೇಕು. ಅದು ಯಾಕೆ ಹಂಗೆ ಹೇಳ್ತಾರೋ ಒಂಥರ ಅಂತ ಹೇಳೋದು, ಅದ್ರ ಸ್ಟೈಲ್ ಅಂತ ಹೇಳ್ತಾರೋ, ಟ್ರೆಂಡ್ ಅಂತ ಹೇಳ್ತಾರೋ, ಗೊತ್ತಿಲ್ಲದೆ ಹೇಳ್ತಾರೋ, ಯಾರೂ ತಿದ್ದೋದು ಇಲ್ಲ. ಆಮೇಲೆ ಎಷ್ಟೋ ಪದಗಳನ್ನು ಬಳಸೋದು ಇಲ್ಲ. ಒಟ್ಟಿನಲ್ಲಿ ಕನ್ನಡವನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಸಂಸ್ಕೃತದಿಂದ ಕನ್ನಡ ಯಾವತ್ತೂ ಹಾಳಾಗಿಲ್ಲ, ಇನ್ನೂ ಚೆನ್ನಾಗಾಗಿದೆ ಅನ್ನೋದನ್ನ ನಾವು ಮರಿಬಾರ್ದು.
ಸಂಸ್ಕೃತದ ದ್ವೇಷ ಯಾರಿಗೆ ಗೊತ್ತಾ? ಈ ದೇಶವನ್ನ ನಾಶ ಮಾಡಿ ಯಾರಿಗೋ ಇನ್ನೊಬ್ಬರಿಗೆ ಮತಾಂತರಿಗಳಿಗೆ ಕೈಯಲ್ಲಿ ಕೊಡಬೇಕು ಅಂತ ಹೊರಟಂತ ದುಷ್ಟ ಪಾರ್ಟಿಗಳು, ದುಷ್ಟ ಜನರು, ವಾಮಪಂಥೀಯರು, ಮತಾಂತರಿಸುವಂತ ದುಷ್ಟ ಶಕ್ತಿಗಳು, ಕುಧರ್ಮಿಗಳು, ಇವರಿಗೆ ಸಂಸ್ಕೃತ ಕಂಡ್ರೆ ಒಂಥರ ಕೋಪ. ಏಕೆಂದ್ರೆ ಇಡೀ ಭಾರತವನ್ನ ಒಗ್ಗೂಡಿಸುವ ಭಾಷೆ ಇದ್ರೆ ಅದು ಸಂಸ್ಕೃತವೇ. ನಮ್ಮ ಎಲ್ಲಾ ದೇಶ ಭಾಷೆಗಳು ಮುತ್ತುಗಳಿದ್ದ ಹಾಗೆ ಸಂಸ್ಕೃತ ಸೂತ್ರ ಇದ್ದ ಹಾಗೆ ಒಂದು ಗೂಡಿಸುವಂಥದ್ದು. ಅದಕ್ಕೆ ಅದನ್ನ ಕಟ್ ಮಾಡಿ ಅಲ್ಲಿ ಇಂಗ್ಲಿಷ್ ಹಾಕೋಕೆ ಹೊರಟ್ರು. ಅದು ಯಾಕೋ ತೂರ್ತಾ ಇಲ್ಲ ಇಂಗ್ಲಿಷ್ ಒಳಗೆ. ಯಾಕೆಂದ್ರೆ ಎಷ್ಟಿದ್ರು ಪರಕೀಯ ಭಾಷೆ. ಈ ದೇಶದ ಒಂದು ಆಳ ವ್ಯಾಪ್ತಿ ಭಾವನೆಗಳು ಅಲ್ಲಿ ಇಲ್ಲ. ಅದು ಕೇವಲ ಉಪಯೋಗಕ್ಕಾಗಿ ಅಷ್ಟೇ. ಯಾರ್ಯಾರು ಸಂಸ್ಕೃತ ವಿರೋಧಿಸ್ತಾರೋ ಅವ್ರ ಹೆಸರುಗಳು ಕೂಡ ಸಂಸ್ಕೃತದಲ್ಲೇ ಇರುತ್ತೆ. ಸಂಸ್ಕೃತವನ್ನು ಬೈಯೋದು ಕೂಡ ಮೃತ ಭಾಷೆ ಅಂತ ಸಂಸ್ಕೃತದಲ್ಲೇ ಬೈತಾರೆ. ಇರ್ಲಿ, ಈಗ ನೀವು ಹೇಳಿದ ವಿಷಯಕ್ಕೆ ಬಂದ್ಬಿಡೋಣ. ಇಲ್ಲಿ ನಾವು ಎಷ್ಟೋ ಸಂಸ್ಕೃತ ಪದಗಳನ್ನು ಹಾಗಾಗೆ ಬಳಸ್ತೀವಿ. ಹಿಂದಿನ ಇದು ಎಪಿಸೋಡ್ಸ್ ಅಲ್ಲೂ ನೋಡಿದ್ವಿ. ಈಗ ಲೇಹ್ಯ, ಔಷಧ, ಚಿಕಿತ್ಸೆ, ವೈದ್ಯ, ಆರೋಗ್ಯ, ರೋಗ, ಈ ಪದಗಳೆಲ್ಲ ಹಾಗೆ ಬಳಸ್ತೀವಿ. ಹಾಗೆ ಕಾಯಿಲೆ ಅಂತಲೂ ಬಳಸ್ತೀವಿ. ಜೊತೆ ಕನ್ನಡ ಇರುತ್ತೆ. ಹೌದು ಹೌದು. ಆಮೇಲೆ ಆಲಯ, ಸಮಯ, ಆಮೇಲೆ ಕಾಲ, ಇವೆಲ್ಲ ವನ, ಆಮೇಲೆ ಖಂಡ, ತುಂಡ, ದಾನ, ಧರ್ಮ, ಇದೆಲ್ಲ ಹಾಗೆ ಬಳಸ್ತೀವಿ. ಹೆಚ್ಚು ಕಡಿಮೆ ಅದು ವಿಭಕ್ತಿ ತುಂದಿಯನ್ನ ಸ್ವಲ್ಪ ಖಂಡ. ಹೌದು, ತುಂಡನು ಸಂಸ್ಕೃತದ್ದೇ. ತುಂಡ ಅಂದ್ರೆ ಇದು ಖಂಡದಿಂದ ತುಂಡು ಬಂದಿರಬಹುದು ಅಂತ ಅನ್ಕೋತಾರೆ. ಇಲ್ಲ, ತುಂಡ ಅಂದ್ರೆ ಹಲ್ಲು ಅಂತ. ವಕ್ರತುಂಡ ಅಂತ ಗಣಪತಿ ಹಾಗೂ ಹೇಳ್ತಾರೆ. ಕೆಲವರು ತುಂಡ ಅಂದ್ರೆ ಸೊಂಡಿಲು ಅಂತಲೂ ಹೇಳ್ತಾರೆ. ಶುಂಡಹ ಅನ್ನೋದು ತುಂಡ ಅಂತ ಆಗಿದೆ ಅಂತಲೂ ಒಂದು ಅಭಿಪ್ರಾಯ ಇದೆ. ನನಗೆ ಸ್ಪಷ್ಟತೆ ಇಲ್ಲ ಅದ್ರ ಬಗ್ಗೆ. ಹೀಗೆ ಆಮೇಲೆ ಎಷ್ಟೋ ಪದಗಳನ್ನ, ಈಗ ಪದ್ಯ ಅನ್ನೋದನ್ನ ಪದ್ಯಂವದ ಅನ್ನೋದನ್ನ ಪದ ಹೇಳು, ಪದ ಹಾಡು ಅಂತ ಹೇಳ್ತೀವಿ. ಪದವು ಸಂಸ್ಕೃತವೇ, ಆದ್ರೆ ಇಲ್ಲಿ ಬಳಸ್ತಾ ಇರೋ ಅರ್ಥ ಬೇರೆ. ಅಲ್ಲಿ ಅದನ್ನು ಬಳಸ್ತೀವಿ ಕನ್ನಡದಲ್ಲಿ. ಪದಗಳು ಅಂತ ಹೇಳ್ತೀವಲ್ಲ, ಅದು ಇದೆ ನಮ್ಮಲ್ಲಿ. ಆಮೇಲೆ ಭಾಷೆ, ನುಡಿ ಅಂತಲೂ ಬಳಸ್ತೀವಿ, ಭಾಷೆ ಅಂತ ಬಳಸ್ತೀವಿ. ಹಾಗೆ ಶಾಲೆ ಅನ್ನೋದು ಸಾಲೆ ಆಗತ್ತೆ. ಈಶಾ, ಈಶ್ವರ ಅನ್ನೋದು ಈಶ್ವರ ಆಗತ್ತೆ. ವಿಷ್ಣು ಅನ್ನೋದು ಇಸ್ನು ಆಗತ್ತೆ. ವಿಟ್ಟು ಆಗತ್ತೆ, ಬಿಟ್ಟಿ ಆಗತ್ತೆ, ಬಿಟ್ಟಿ ಆಗತ್ತೆ. ಈಗ ಹೊಯ್ಸಳ ರಾಜ ಬಿಟ್ಟಿ ದೇವ ಅಂತ ಇಲ್ವಾ, ಅವನು ವಿಷ್ಣು ದೇವ. ಅವನ ನಿಕ್ ನೇಮ್ ಬಿಟ್ಟಿ ದೇವ. ತುಂಬಾ ತಪ್ಪು ಕಲ್ಪನೆ ಇದೆ. ಅವನೊಬ್ಬ ಜೈನನಾಗಿದ್ದ. ಅವನು ವಿಷ್ಣುವರ್ಧನ ಅಂತಿದ್ದ. ಆಮೇಲೆ ಮತಾಂತರವಾಗ್ಬಿಟ್ಟು ಜೈನನಾದ ಅಂತ. ನಮ್ಮಲ್ಲಿ ಮತಾಂತರ ಅನ್ನೋ ಕಲ್ಪನೆನೇ ಇಲ್ಲ. ಈ ಹಾಳಾದ ಬ್ರಿಟಿಷರ್ಸು, ಈ ಕಡೆ ಯುರೋಪ್ನವರು ಮತ್ತೆ ಮಿಡ್ಲ್ ಈಸ್ಟ್ ಅವರು, ಈ ಎರಡು ಪೈಶಾಚಿಕ ಮತಗಳು ಬಂದು ಎಲ್ಲವನ್ನ ನಾಶ ಮಾಡಿ ಮತಾಂತರ ಮಾಡೋ ಕಲ್ಪನೆ ಅವ್ರು ತಂದಿದ್ದು. ನಮ್ಮಲ್ಲಿ ಮತಾಂತರ ಬುದ್ಧ ಬಂದ, ಯಾವ ಮತಾಂತರ ಮಾಡ್ದ? ಯಾರಿಗಿಷ್ಟ ಆಯ್ತೋ ಅವ್ರು ಬುದ್ಧನ ಅನುಯಾಯಿಗಳಾದ್ರು. ಮಹಾವೀರ ಬಂದ, ಯಾರಿಗಿಷ್ಟವಾಯ್ತೋ ಅವರು ಜೈನ ಮತವನ್ನ ಅದನ್ನು ಹಿಂದೂ ಧರ್ಮ ಒಪ್ಕೊಳ್ತು. ಬಸವೇಶ್ವರರು ಬಂದ್ರು, ಅವರೊಂದು ತುಂಬಾ ಶುದ್ಧಗೊಳಿಸಿದ್ರು. ಏನೇನೋ ತಪ್ಪು ಆಚಾರಗಳಿದ್ರೆ ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೊಂಡು ಹೋದ್ರು. ಅವ್ರಿಗೂ ಒಂದಷ್ಟು ಅನ್ಯಾಯಗಳು. ಯಾರ್ಯಾರಿಗೂ ವಿರೋಧಿಗಳಲ್ಲ. ಎಲ್ಲರೂ ಕೂಡ ಈ ಸನಾತನ ಸಂಸ್ಕೃತಿಯಲ್ಲಿ ಯಾವುದೇ ರಿಫಾರ್ಮು, ಸತ್ಕ್ರಾಂತಿಗೆ ಅವಕಾಶ ಉಂಟು. ಹಾಗಾಗಿ ಮತ, ಪಂಥ ಇವುಗಳು ಕೂಡ ಸಂಸ್ಕೃತ ಮೂಲದ ಪದಗಳೇ. ಹಾಗಾಗಿ ಈ ಬಿಟ್ಟಿದೇವ ಅವನು ಮತಾಂತರ ಅಂತ ಆಗಿದ್ದಲ್ಲ, ಅವನು ಏನಿದ್ನೋ ಅದೇ ಆಗಿದ್ದ. ಆದರೆ ನಮ್ಮಲ್ಲಿ ಜೈನ, ಶೈವ, ವೈಷ್ಣವ ಎಲ್ಲ ಬಗೆಯ ಶಾಕ್ತರು ಎಲ್ಲ ದೇವಸ್ಥಾನಗಳನ್ನು ಕಟ್ಟಿ ಎಲ್ಲವನ್ನ ಪೋಷಿಸಿದ್ದಾರೆ. ಹಾಗೆ ಜೈನ ಮತವನ್ನೇ ಅನುಸರಿಸ್ತಾ ಇದ್ದಿದ್ದು ಅವನ ಹೆಂಡತಿ ಶಾಂತಲೆ. ಅವಳ ತಂದೆ ಬಂದು ಇದು ಶೈವ. ಅವನು ಕಟ್ಟಿದಂತ ದೇವಸ್ಥಾನಕ್ಕೆ ನಾನೇ ಹೋಗಿದ್ದೀನಿ. ಇದರಲ್ಲಿ ಶಾಂತಿಗ್ರಾಮದಲ್ಲಿ, ಅವಳು ಹುಟ್ಟಿದ ಊರು ಶಾಂತಿಗ್ರಾಮ. ಶಾಂತಲೆ ಹುಟ್ಟಿದ ಊರು ಹಾಸನ್ ಹೋಗೋ ದಾರಿನಲ್ಲೇ ಸಿಕ್ಕತ್ತೆ. ಮುಖ್ಯ ರಸ್ತೆಯಲ್ಲಿ ಒಂಚೂರು ಹಿಂಗೆ ತಿರುಗಿದ್ರೆ ಅಲ್ಲೇ ಕಾಣುತ್ತೆ. ಹಾಗೆ ಆದರೆ ಅವಳ ತಾಯಿ ಮಾಚಿಕಬ್ಬೆ ಬಂದು ಜೈನ ಮತದಲ್ಲಿದ್ದು. ಒಂದೇ ಕುಲದಲ್ಲಿ ಮೂರು ಥರ. ಈಗ ನಮ್ಮ ಮನೇಲಿ, ನಮ್ಮ ಮನೆಯವ್ರಿಗೆ ವಿಷ್ಣು ಇಷ್ಟ, ನನಗೆ ದೇವಿ ಇಷ್ಟ, ನನ್ನ ಮಗನಿಗೆ ಶಿವ ಇಷ್ಟ. ಹಾಗೆ ಇರೋದು ನಾವು ಅಲ್ವಾ? ಹಾಗೆ ಆಮೇಲೆ ಇತ್ತೀಚೆಗೆ ಸುದ್ದಿಯಲ್ಲಿರೋ ಲಾರೆನ್ಸ್ ಬಿಷ್ಣೋಯ್, ಅದು ಕೂಡ ವಿಷ್ಣುವಿಂದ ಬಿಷ್ಣೋಯ್ ಅನ್ನುವಂಥದ್ದು. ಹಿಂಗೆ ಪೂರ್ವೋತ್ತರ ಭಾರತಕ್ಕೆ ಹೋದ್ರೆ ಅಲ್ಲಿ ಬಿಟ್ಟು ಅಂತ ಹೇಳ್ತಾರೆ. ಬಿಟ್ಟು ಹೆಚ್ಚಾಗಿ ವಕಾರದ ಬದಲಾಗಿ ಬಕಾರ, ನಕಾರದ ವಿಷ್ಣು ಅನ್ನೋದು ವಿಷ್ಣು ಎಂಥದ್ದು ಬಿಷ್ಟು ಆಗಿದೆ. ವಿಷ್ಣು ಬಿಟ್ಟು ಬಿಷ್ಟು ಆ ಥರ ಆಗಿದೆ. ಈಗ ರಾಮಕೃಷ್ಣ ಪರಮಹಂಸರು ಸೈನ್ ಅವ್ರಿಗೆ ಬರ್ತಿದ್ದು ಒಂದು ಚೂರೆ ಸರಿಯಾಗಿ. ಅವರು ಅಷ್ಟೊಂದು ಈ ಓದು ಬರಹವನ್ನು ಕಲ್ತವ್ರಲ್ಲ, ಅವರು ಸ್ವಯಂ ಯೋಗಿಗಳಾದಂಥವ್ರು, ಸ್ವಾನುಭವದಿಂದ ಕಲ್ತಂಥವ್ರು, ಶ್ರವಣದಿಂದ ಕಲ್ತಂಥವ್ರು.
ಈ ಶಾಲೆಗೆ ಹೋಗಿ ಬರೆಯೋದು ತುಂಬ ಕಮ್ಮಿ ಕಲ್ತಿದ್ದವರು. ಅದರಲ್ಲಿ ಒಂಚೂರು ಕಲ್ತಿದ್ರಂತೆ, ಅದರಲ್ಲಿ ಸೈನ್ ಮಾಡೋರಂತೆ, ರಾಮೋ ಕೆಷ್ಟೋ ಅಂತ ಸೈನ್ ಮಾಡೋರಂತೆ. ಕೆಷ್ಟೋ ಅಂತ, ಯಾಕೆಂದ್ರೆ ಅವ್ರ ಹಳ್ಳಿನಲ್ಲಿ ಕೃಷ್ಣನಿಗೆ ಕೆಷ್ಟೋ ಅಂತ ಹೇಳ್ತಾ ಇದ್ದಾರೆ. ಕ್ರಿಸ್ಟೋ ವರ್ಡ್ಗಳನ್ನು ಕೇಳಿದ್ರು ತುಂಬಾ ಸಲ. ಕೃಷ್ಣ ಅನ್ನೋದು ಕಿಟ್ಟಿಯಾಗಿದೆ, ಕಿಟ್ಟ ಆಗಿದೆ. ವಿಷ್ಣು ಅನ್ನೋದು ಮಹಾರಾಷ್ಟ್ರದಲ್ಲಿ ವಿಟ್ಟು ಆಗಿದೆ, ವಿಠೋಬ, ವಿಠಲ, ವಿಠೋಬ. ಹಾಗೆ ಆಮೇಲೆ ಪಂಡರಾಪುರ ಅಂದ್ರೆ ಪಂಡು ಅಂತ ಹೇಳಿದಾಗ ಅದು ಹಣ್ಣು ಅಂತ ಅರ್ಥ, ಅಂದ್ರೆ ಮಾಗಿದ ಅಂತ ಅರ್ಥ ಸಂಸ್ಕೃತದಲ್ಲಿ. ಪಂಡಿತ ಅಂದ್ರೆ ಪಕ್ವವಾದ ವ್ಯಕ್ತಿ. ಬರೀ ಪುಸ್ತಕ ಓದ್ಕೊಂಡು ಒಂದು ಪಂಡಿತ ಅಲ್ಲ. ತೆಲುಗುನಲ್ಲಿ ನಾವು ಪಂಡು ಅಂತಂದ್ರೆ ಹಣ್ಣು, ಪಂಡು ಪಂಡಿನ ಮೆಚುರಿಟಿ, ಮಾಗಿದವನು, ವಿದ್ಯೆಯಿಂದಲೂ ಇರ್ಬೋದು. ಹಾಗೆ ಅಂಬಾ ಶಬ್ದದಿಂದ ಅಪ್ಪ, ಅಮ್ಮ, ಅಬ್ಬೆ, ಆಯಿ ಎಲ್ಲ ಬಂದಿರುವಂಥದ್ದು ಅಂತ ವೈಯಾಕರಣರು ಹೇಳ್ತಾರೆ. ಹಾಗೆ ಮಾತುಲದಿಂದ ಮಾಮ. ನೋಡಿ ಇಲ್ಲಿ ಸ್ವಾರಸ್ಯ, ನಮ್ಮಲ್ಲಿ ನಾಡೋಜ ಅಂತ ಒಂದು ಪ್ರಶಸ್ತಿ ಕೊಡ್ತಾರೆ. ನಾಡೋಜ ಚಿದಾನಂದ ಮೂರ್ತಿ ಸರ್ ರಾಮಸ್ವಾಮಿಗಳು. ನಾಡ ಓಜ ಅಂದರೆ ನಾಡಿಗೆ ಟೀಚರ್ ಅಂತ, ಓಜ ಅಂತ ಅನ್ನೋದು ಬಂದಿರೋದು ಉಪಾಧ್ಯಾಯದಿಂದ ಅಂತೆ. ಉಪಾಧ್ಯಾಯ ಅನ್ನೋದು ಓಜಾ ಝಾ. ನಮಗೆ ಉತ್ತರ ಭಾರತಕ್ಕೆ ಹೋದರೆ ಝಾ ಅಂತ ಕೂಡ ಒಂದು ಸರ್ನೇಮ್ ಇಟ್ಕೊಳ್ತಾರೆ. ದ್ವಿವೇದಿ ಡೂಬೆ ಆಗಿದೆ, ತ್ರಿವೇದಿ ಟಿಬ್ಬೆನೋ ಆ ಥರ ಏನೋ ಆಗಿದೆ, ಚತುರ್ವೇದಿ ಅನ್ನೋದು ಚೋಬೆ ಆಗಿದೆ. ಹಾಗೆ ಸೊ ಈ ಥರ ಎಲ್ಲ ಇದೆ. ಚಟ್ಟೋಪಾಧ್ಯಾಯ ಅನ್ನೋದು ಚಟರ್ಜಿ, ವಂದ್ಯೋಪಾಧ್ಯಾಯ ಎರಡೂ ಇದೆ. ವಂದ್ಯೋಪಾಧ್ಯಾಯ, ಬಂದೋಪಾಧ್ಯಾಯ, ಬ್ಯಾನರ್ಜಿ. ಹಾಗೆ ಚತುರೋಪಾಧ್ಯಾಯನೋ ಏನೋ ಅನ್ಸುತ್ತೆ, ಅದು ಚಟರ್ಜಿ ಆಗಿದೆ. ಹಾಗೆ ಚಟ್ಟೋಪಾಧ್ಯಾಯ, ಚಟರ್ಜಿ ಅಂತ ಅದು ಪೂರ್ವ ಇದರಲ್ಲಿ ನೋಡ್ತೀವಿ. ಹಾಗೆ ನಾವು ತುಂಬ ಪದಗಳು ನೋಡ್ಬೋದು. ಈಗ ಬ್ರಹ್ಮ ಬೊಮ್ಮ ಆಗಿದ್ದಾನೆ, ವಿಷ್ಣು ವಿಟ್ಟು ಆಗಿದೆ ನೋಡಿದ್ವಿ, ಶಿವನನ್ನ ಶಿವ, ಶಿವಪ್ಪ ಅಂತೆಲ್ಲ ಹೇಳ್ತೀವಿ. ಆಮೇಲೆ ನಿದ್ರೆಗೆ ನಿದ್ದೆ ಅಂತ ಹೇಳ್ತೀವಿ. ಭೋಜನಕ್ಕೆ ಬೋನ ಅಂತ. ನೀವು ಶಿವಶರಣರ ವಚನದಲ್ಲಿ ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ. ಅಲ್ಲಿ ಬೋನ ಅನ್ನೋ ಪದ ಬರುತ್ತೆ. ಭೋಜನ ಅನ್ನೋದನ್ನ ಬೋನ ಅಂತ, ನೈವೇದ್ಯ, ಬೋನ ಭೋಜನ, ದೇವರಿಗೆ ನೈವೇದ್ಯ ಕೊಡೋದು. ಧಾತ್ರಿ, ದಾದಿ. ಇನ್ನೊಂದು ತಮಾಷೆ ಅಂದರೆ ನಮ್ಮಲ್ಲಿ ಹಗರಣ, ದೊಡ್ಡ ಹಗರಣ ಆಗ್ತಿದೆ ಅಂತೀವಲ್ಲ, ಅದು ಬಂದಿದ್ದು ಪ್ರಕರಣದಿಂದ. ಪ್ರಕರಣ ಅನ್ನೋದು ನಮ್ಮ ದಶರೂಪಕಗಳಲ್ಲಿ ಒಂದು, 10 ರೂಪಕಗಳ ಒಂದು ಪರಂಪರೆ ಭಾಳ ಹಿಂದಿನಿಂದ ಇದೆ ನಮ್ಮಲ್ಲಿ. ಇತ್ತೀಚಿನ ಈ ಸಿನಿಮಾ ಬಂದು ರಂಗಭೂಮಿಗೆ ಸ್ವಲ್ಪ ಹಿನ್ನಡೆ ಆಯಿತು. ಅಲ್ಲಿಯವರೆಗೂ ಕೂಡ ನಮ್ಮ ಭಾರತ ದೇಶದ ಮೂಲೆ ಮೂಲೆಗಳಲ್ಲೂ ಮನೋರಂಜನೆ ಭಾಳ ಮುಖ್ಯ ಸಾಧನ ಅಂತಂದರೆ ನಾಟಕಗಳೇ ಆಗಿದ್ವು. ನಾಟಕ ಅಂತ ಇವತ್ತು ಹೇಳ್ತೀವಿ, ಮೂಲತಃ ರೂಪಕಗಳು. ರೂಪಕಗಳಲ್ಲಿ ಒಂದು ಪ್ರಕಾರ ನಾಟಕ ಅಷ್ಟೇ. ನಾಟಕ, ಪ್ರಹಸನ, ಡಿಮ, ವ್ಯಾಯೋಗ, ಆಮೇಲೆ ಇದು ಪ್ರಕರಣ ಎಲ್ಲ ಇದೆ. ಬೀದಿ ನಾಟಕ ಅಂತೀವಲ್ಲ, ಬೀದಿ ಆಗಿರೋವಂಥದ್ದು. ಹಾಗೆ ಈ ಪ್ರಕರಣ ಅನ್ನೋದು ಯಾವುದೋ ಒಂದು ಸೋಷಿಯಲ್ ಎಪಿಸೋಡ್ ತೆಗೆದುಕೊಂಡು ಬೀದಿಯಲ್ಲಿ ಮಾಡುವಂಥ ನಾಟಕಗಳು, ಅದು ಪ್ರಕರಣ ಅಂತ. ಈಗ ಅದು ಪ್ರಕರಣ ಹೋಗಿ ಕನ್ನಡದಲ್ಲಿ ತದ್ಭವ ರೂಪದಲ್ಲಿ ಹಗರಣ ಆಗಿದೆ. ಪುರಂದರದಾಸರು ಆಡ್ತಾರೆ, ಹಗರಣವ ಮಾಡುವರು ಅಂತ ಆಡ್ತಾರೆ. ಅಂದರೆ ಈ ನಾಟಕ ಮಾಡ್ತಿದ್ದಾರೆ. ಈಗ ನಾವು ಹೇಳಲ್ವಾ, ದೊಡ್ಡ ಡ್ರಾಮಾ ಆಗ್ತಿದೆ ನೋಡಿ ಎಲ್ಲಿ ಅಂತ ಹೇಳಲ್ವಾ. ಹೌದು, ಹಗರಣ ಅಂತ. ಈಗ ಹಗರಣ ಅಂದರೆ ಗಲಾಟೆ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಹಗರಣ ಅನ್ನೋದು ಒಂದು ನಾಟಕದ ಒಂದು ರೂಪಕದ ಇನ್ನೊಂದು ಅರ್ಥ ಕಲ್ಪಿಸುತ್ತೆ. ಹಗರಣ ಅಂತ ಹೇಳಿದ್ರೆ ಅದೊಂಥರ ಏನೋ ಎಲ್ಲ ಕೂಗಾಡ್ತಿದ್ದಾರೆ ಬೀದಿನಲ್ಲಿ ಕಾಣೋ ಹಾಗೆ ಎಲ್ಲರೂ ಮುಂದೆ, ಅಂದರೆ ಎಲ್ಲರೂ ಕಾಣೋ ಥರ ತಾನೇ ರೂಪಕಗಳನ್ನು ಮಾಡೋದು. ಸೊ ಪ್ರಕರಣ ಅದು ಹಾಗೆ ಒಂದು ಎಪಿಸೋಡ್ ಅಂತ. ಹಾಗೆ ವತ್ಸ ಶಬ್ದ ಬಚ್ಚ ಆಗಿದೆ ಹಿಂದಿನಲ್ಲಿ, ಅದ್ರ ಬಗ್ಗೆನೂ ಹಿಂದೆ ನೋಡಿದ್ವಿ ನಾವು. ರಾತ್ರಿ ಅಲ್ಲಿ ರಾತಾಗಿದೆ. ನಮ್ಮಲ್ಲಿ ಪುಟ್ಟ ಪುಟ್ಟಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಪುತ್ರ ಪುತ್ರಿ ಅಲ್ಲಿಂದ ಬಂದಿರೋವಂಥದ್ದು. ಆಮೇಲೆ ಪರ್ವಕಾಲ, ಪರ್ವದಿನ ಹಬ್ಬಕ್ಕೆ ಹೇಳ್ತೀವಿ, ಅದು ಪಬ್ಬ ಹಾಗೆ ಹಬ್ಬ ಆಗಿರೋವಂಥದ್ದು. ಸೊ ಪಕಾರವು ಹಕಾರ ಆಗೋದು ಕನ್ನಡದಲ್ಲಿ ನಾವು ತುಂಬಾನೇ ನೋಡ್ತೀವಿ ನಾವು. ಪಾಲ್ಗಡಲು, ಹಾಲ್ಗಡಲು, ಪ್ರಕರಣ, ಹಗರಣ ಹಾಗೆ. ಆಮೇಲೆ ದ್ರಮಿಳ ದೇಶ ನೋಡಿದ್ವಲ್ಲ, ದ್ರಾವಿಡ ಆಯಿತು. ತಮಿಳ್ ಕೂಡ ಹಂಗೆ ದ್ರಮಿಳದಲ್ಲಿ ಮಾತನಾಡುವ ಒಂದು ಭಾಷೆ ತಮಿಳ್ ಅಂತ ಅದಕ್ಕೆ ಬಂದದ್ದು. ಅದಕ್ಕೆ ಹೆಚ್ಚಾಗಿ ಆ ಭಾಗದಲ್ಲಿ ದ್ರಾವಿಡರು ಅನ್ನುವಂಥ ಸುಮ್ಮನೆ ಅಂದ್ರೆ ನಾವೇ ಪ್ರತ್ಯೇಕ ಅಂತನೂ ಒಂದು ಹುಚ್ಚು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಏನಂತಂದ್ರೆ ನಮ್ಮನ್ನ ಸಂಘಟಿತರನ್ನಾಗಿ ಇಡದೆ ನಾವು ನಾನ್ ಬೇರೆ ಅಂತ ನಾವು ಕಚ್ಚಾಡ್ತಿದ್ರೆ, ಹೌದಪ್ಪ ನೀವೆಲ್ಲ ಬೇರೆ ಅವ್ರ ಜೊತೆ ಸೇರಿಬಿಡಿ, ನಮ್ಮ ಜೊತೆ ಸೇರಿ ಅಂತ ಆಚೆಯಿಂದ ಬಂದವರು ಮತಾಂತರ ಮಾಡಿಬಿಡ್ಬೋದು.
ಮೊದಲು ನಮ್ಮ ಭಾಷೆಯಿಂದ ನಾಡು ಒಳದಾಳೋ ನೆಲ ನೀತಿ ಸಂಸ್ಕೃತಿ ಅನ್ನೋದೇ. ವೇಷಭೂಷ ಭಾಷೆ ನಮ್ಮ ಪರಂಪರೆ ನಮ್ಮ ಅಸ್ಮಿತೆಯಿಂದ ನಮ್ಮನ್ನು ದೂರಪಡಿಸ್ಬೇಕು. ಈಗ ಮಹಾನದಿಯಿಂದ ಒಂದು ಉಪನದಿ ದೂರವಾದರೆ ಕಟ್ ಆಫ್ ಆಗಿಬಿಟ್ರೆ ಅದನ್ನ ನೀರನ್ನು ಕಳ್ಕೊಂಡ್ಬಿಡುತ್ತೆ, ಬತ್ತೋಗ್ಬಿಡುತ್ತೆ. ಅದೇ ಆಗಬೇಕು ಅಂತ ಆವತ್ತು ಮಿಷನರಿಗಳು ಶುರು ಮಾಡಿದ್ರು, ಬ್ರಿಟಿಷ್ ಮಿಷನರಿ ಶುರು ಮಾಡಿದ್ರು. ಯಾರು ಅದಕ್ಕೆ ಬಲಿ ಆದರೂ ಅಂಥವರೆಲ್ಲ ನಾರ್ತ್ ಈಸ್ಟ್ಗೆ ಹೋಗಿ ನೋಡಿ, ನಾವು ಕನ್ನಡಿಗರು, ನಾವು ಭಾರತೀಯರು ಅಂತಲೇ ಐ ಆಮ್ ಗೋಯಿಂಗ್ ಟು ಇಂಡಿಯಾ ಅಂತ ಹೇಳ್ತಾರಂತೆ ಅವರು. ನಾನು ಭಾರತವೇ ಅಲ್ಲ ಅನ್ನೋ ಭಾವನೆ. ಕಾಶ್ಮೀರಕ್ಕೆ ಹೋಗಿ ನೋಡಿ, ನಾವು ಭಾರತಕ್ಕೆ ಸೇರಿಲ್ಲ ಅಂತ. ಈ ಪ್ರತ್ಯೇಕತಾ ಭಾವ ಹುಟ್ಟಿಸೋದಕ್ಕಾಗಿ ಹಿಂಗೆ ಹೇಳ್ತಾರೆ. ಹಾಗೆ ಈ ದ್ರಾವಿಡ ಮೂಮೆಂಟ್ ಅನ್ನುವ ತುಂಬ ರಾಕ್ಷಸೀಯವಾದಂಥ ಒಂದು ಏನು ಇದಿದೆ, ಇದು ಬಹಳ ವೆಲ್ ಪ್ಲ್ಯಾಂಡು. ಅಲ್ಲಿ ತಮಿಳರಿಗೆ ಹೇಳಿ 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 ಎಷ್ಟರ ಮಟ್ಟಿಗೆನೆ ನೀವು ಈ ಭೂಮಿಗೆ ಸೇರಿದವರಲ್ಲ, ನಮ್ಮದೇ ಇವತ್ತು ತಮಿಳ್ನಾಡಿನ ಬಾರ್ಡರ್ ಇದೆಲ್ಲ, ನಮ್ಮ ಕರ್ನಾಟಕ ತಮಿಳ್ನಾಡು ಆಂಧ್ರ ಬಾರ್ಡರ್ ಬಂದು 1915 ಆಯಿತಾ. ಇಷ್ಟು ಹೊಸದು. ಸ್ವಲ್ಪ ಹಿಂದಕ್ಕೆ ಹೋದರೆ ಎಲ್ಲರೂ ಎಲ್ಲ ಕಡೆ ಆಳಿದ್ದಾರೆ. ನಮ್ಮ ಕರ್ನಾಟಕದ ವ್ಯಾಪ್ತಿಯ ಬಗ್ಗೆ ಕವಿರಾಜ ಮಾರ್ಗದಲ್ಲೇ ಬರುತ್ತೆ, ಗೋದಾವರಿಯಿಂದ ಕಾವೇರಿ ಅಂತ. ಅಷ್ಟು ವಿಶಾಲವಾಗಿತ್ತು. ಅಂದರೆ ಬೇರೆಯವರು ಇರಲಿಲ್ವಾ ಅಂದರೆ ಇದ್ರು ಶಾತವಾಹನರ ಕಾಲದಲ್ಲಿ, ಅವರು ಮೈಸೂರುವರೆಗೂ ಆಳಿದ್ರು. ಶಾತವಾಹನರ ಒಂದು ರಾಜಧಾನಿ ಬಂದು ಪೈಠಾನ್ ಪ್ರತಿಷ್ಠಾನಪುರದಲ್ಲಿ. ಹಂಗಾರೆ ಅವರು ಹೇಳ್ಕೊಳ್ಬೋದು ಕರ್ನಾಟಕನೂ ನಮ್ದಾಗಿತ್ತು. ಅಂದರೆ ಈ ಬಾರ್ಡರ್ಸ್ ಇವತ್ತು ನೋಡುವಂಥದ್ದು ಇರಲಿಲ್ಲ. ಇದೆಲ್ಲ ಇವತ್ತು ಬಂದಿರೋ ಗಲಾಟೆ. ಹಿಂದೆ ಒಂಥರ ಎಲ್ಲರೂ ಜೊತೆಲೇ ಪಕ್ಕದಲ್ಲೇ ಅವ್ರವ್ರ ತನವನ್ನು ಉಳಿಸ್ಕೊಂಡು ಜೊತೆಲೇ ಇದ್ರು ಅಂತ ಗೊತ್ತಾಗುತ್ತೆ. ಇವರೇನು ಮಾಡಿಬಿಟ್ರು, ನಾವೇ ಬೇರೆ, ಭೂಭಾಗಕ್ಕೆ ಸೇರಿಲ್ಲ, ಇವತ್ತು ಬಂದಿರೋ ಹೊಸ ಬಾರ್ಡರ್ನ ಇಟ್ಕೊಂಡು ಇದಿಷ್ಟು ಮಾತ್ರ ಕಟ್ ಆಫ್ ಮಾಡಿಬಿಟ್ಟು ಕುಮಾರಿ ಖಂಡಮ್ ಅಂತ ಯಾವುದೋ ಇಮ್ಯಾಜಿನರಿ ಖಂಡ ಅಲ್ಲ, ನಾನ್ಸೆನ್ಸ್ ಅದು. ಯಾವ ಆಧಾರವಿಲ್ಲ, ಭೌಗೋಳಿಕ ಆಧಾರವಿಲ್ಲ, ಗ್ಲೇಷಿಯಾಲಜಿ ಮೂಲಕ ನಮಗೆ ಪ್ರತಿಷ್ಠಾಪನೆ ಮಾಡೋಕ್ಕಾಗಲ್ಲ, ಜಾಗ್ರಫಿ ಮೂಲಕ ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ, ಯಾವುದೇ ಶಾಸ್ತ್ರದಲ್ಲಿಲ್ಲ, ಎಲ್ಲೂ ಇಲ್ಲ. ಆ ಸೇತು ಹಿಮಾಲಯ ಅಂತಲೇ ಹೇಳ್ತಾರೆ ಹೊರತು ಇಷ್ಟೇ ಸಪ್ರೇಟ್ ಕುಮಾರಿ ಖಂಡ ಅಂತ ಒಂದು ಹೆಸರು ಕೊಟ್ಬಿಟ್ರು. ಅಂಥದ್ದೇನೋ ಇತ್ತು, ಅದನ್ನು ಸುಳ್ಳನ್ನು ಹೇಳಿ ಯೂಟ್ಯೂಬಲ್ಲಿ ನೋಡಿ ಎಷ್ಟು ಸಿಕ್ಕತ್ತೆ ಬೋಗಸ್ ಇಂಥ ವಿಡಿಯೋಗಳು. ಅಂದರೆ ವಿದ್ವಾಂಸರ ಸರಿಯಾದ ಸಂಶೋಧನೆ ಇಲ್ಲ, ಇವರೇ ಸ್ವಯಂ ಘೋಷಿತ ವಿದ್ವಾಂಸರು ಒಬ್ರಿಗೊಬ್ರು ವ್ಯಾಲಿಡೇಟ್ ಮಾಡೋದು. ಒಟ್ಟಿನಲ್ಲಿ ನಾವು ಬೇರೆ, ತಮಿಳ್ನಾಡೇ ಬೇರೆ, ತಮಿಳೇ ಬೇರೆ, ನಾವೇ ಬೇರೆ, ನಮ್ಮ ದೇವರೇ ಬೇರೆ, ನಾವು ಹಂಗಾರೆ ಶಿವ ವೇದದ ದೇವರಲ್ಲ, ದ್ರಾವಿಡ. ಏನು ನಾನ್ಸೆನ್ಸ್ ಇದು ಎಲ್ಲ. ಸರ್ವತ್ರ ಶಿವ ಇದ್ದಾನೆ, ಸರ್ವತ್ರ ವಿಷ್ಣು ಪೂಜೆ. ಈ ಪಂಚ ದೇವತೆಗಳು ಯಾವುದಿದೆ, ಶಿವ, ವಿಷ್ಣು, ಸೂರ್ಯ, ಗಣಪತಿ ಮತ್ತು ಶಕ್ತಿ ದೇವತೆಯ ನಾನಾ ರೂಪಗಳೇ ಎಲ್ಲ ಗ್ರಾಮ ದೇವತೆಗಳು, ಕ್ಷೇತ್ರ ದೇವತೆಗಳು. ಈ 5ರೊಳಗೆ ಎಲ್ಲ ಸೇರ್ಕೊಳ್ಳುತ್ತೆ. ಸಮಸ್ತ ಭಾರತದಲ್ಲಿ ಕಾಣುವ ಹಾಗೆ ಕರ್ನಾಟಕದಲ್ಲೂ ಇದೆ, ತಮಿಳುನಾಡಲ್ಲೂ ಇದೆ, ಸರ್ವತ್ರ ಇದೆ. ಅಲ್ಲಿ ಶುರುವಾದಂಥ ಈ ಪ್ರತ್ಯೇಕತಾವಾದ ಭಾವನ ನಮ್ಮ ಮೇಲೂ ಹೇರ್ತಾ ಇದ್ದಾರೆ ಅನ್ಯಾಯವಾಗಿ. ಈಗ ಹೊಸದಾಗಿ ಇನ್ನೊಂದು ಬಹಳ ಸುಳ್ಳಿನ ವಾಟ್ಸಪ್ ಎಲ್ಲ ಕಡೆ ಹರಡ್ತಾ ಇದೆ. ಈಗ ನಾವು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅಂತ ಹೇಳ್ತೀವಲ್ಲ, ಇದೆಲ್ಲ ಮೂಲ ಹೆಸರು ಇನ್ನೇನೋ ಆಗಿತ್ತು, ಆ ದಿನ ಈ ದಿನ, ಅದಕ್ಕೆ ಅದೇನೋ ನನಗೆ ಬಯಲು ಬರ್ತಾ ಇಲ್ಲ, ಎಲ್ಲ ತಮಿಳ್ ಹೆಸರುಗಳು. ನಾನ್ಸೆನ್ಸ್ ಅದು. ಆ ಥರ ಎಲ್ಲೂ ಬಳಸಿಲ್ಲ. ನನಗೂ ಅಷ್ಟೊಂದು ಖುಷಿನೂ ಆಯಿತು, ಇಂಥದ್ದೇನೋ ಇದೆ ಅಂತ. ನಾನು ವಿದ್ವಾಂಸರು ನನ್ನ ಗುರುಗಳನ್ನ ಕೇಳಿದಾಗ, ಅಯ್ಯೋ ದೊಡ್ಡ ಸುಳ್ಳಮ್ಮ ಅದು ಅಂತ. ಯಾವ ಆಧಾರವೂ ಇಲ್ಲ, ಆದರೆ ಎಲ್ಲ ಕಡೆ ಓಡಾಡ್ತಿದ್ದೆ. ಜನರು ಖುಷಿ, ಓಹೋ ಸೋಮವಾರಕ್ಕಿಂತ ಹೆಸರಿತ್ತಾ ಹೇಳ್ಬಿಡೋದು. ಅದೆಲ್ಲ ತಮಿಳ್ ಹೆಸರುಗಳು. ಅಂದರೆ ಸಂಸ್ಕೃತದಿಂದ ಬೇರ್ಪಡಿಸ್ಬೇಕಷ್ಟೆ. ಕರ್ನಾಟಕವನ್ನು, ತಮಿಳನ್ನು, ನಮ್ಮನ್ನೆಲ್ಲ ಸಂಸ್ಕೃತದಿಂದ ಬೇರ್ಪಡಿಸ್ಬಿಟ್ರೆ ಆ ಭಾರತ ವರ್ಷಕ್ಕೆ ಸಂಬಂಧಪಟ್ಟಂಥ ಸಂಸ್ಕೃತಿನ ನಾವು ಬೇರಾಗ್ಬಿಡ್ಬೇಕು. ನಾನು ಬೇರೆ ಬೇರೆ ಅಂತ ಕೂಗಾಡಬೇಕು, ಭಾರತವನ್ನು ದ್ವೇಷಿಸಬೇಕು. ಆವಾಗ ನಾವು ಮತಾಂತರಕ್ಕೆ ಸುಲಭವಾದ ತುತ್ತಾಗ್ತೀವಿ. ಅಲ್ಟಿಮೇಟ್ ಕೊನೆ ಏನು ಗೊತ್ತಾ, ಈ ಕೇರಮಲ್ಲಿ ಹಿಂಗೆ ಹೊಡೆದ್ರು ಹಿಂಗೆ ಹೋಗಿ ಹಂಗೆ ಹೋಗಿ ಇಲ್ಲಿ ಬೀಳ್ಸುತ್ತಲ್ಲ, ಹಾಗೆ ಇವರೆಲ್ಲ ಭಾಷೆ ದೃಷ್ಟಿಯಿಂದ, ಜಾತಿ ದೃಷ್ಟಿಯಿಂದ, ಭೂಮಿ ದೃಷ್ಟಿಯಿಂದ ಎಲ್ಲ ಗಲಾಟೆನೂ ಹುಟ್ಟಿಸೋದು ಯಾಕೆ ಅಂತಂದರೆ, ಎಲ್ಲ ಗಲಾಟೆಗಳು ಹುಟ್ಟಿಸೋದು ಯಾಕೆ, ಪ್ರತ್ಯೇಕತಾ ಭಾವ ಬಂದರೆ ಮತಾಂತರ ಮಾಡೋದು. ಅದಕ್ಕೆ ಅವ್ರಿಗೆ ದುಡ್ಡು ಸಿಕ್ಕತ್ತೆ, ಫಂಡಿಂಗ್ ಇದೆ, ಟ್ರೈನಿಂಗ್ ಇದೆ. ಈ 2 ಪೈಶಾಚಿಕ ಮತಗಳು ಜಗತ್ತಲ್ಲಿ ಮಾಡಿರುವಂಥ ಅನ್ಯಾಯ ಅಷ್ಟಿಷ್ಟಲ್ಲ, ಇವತ್ತು ಮಾಡ್ತಾ ಇವೆ. ನಾವು ಎಲ್ಲರೂ ಬಾಯಿ ಅಂದ್ಕೊಂಡು ಕಣ್ಣು ಮುಂದೆ ಕಾಣುವ ಅನ್ಯಾಯವನ್ನು ಖಂಡಿಸುವ ಕ್ಷಾತ್ರವನ್ನು ಕಳ್ಕೊಂಡಿದ್ದೀವಿ ಅಷ್ಟೇ. ಇನ್ನು ರಸನೆ, ಮಂಗಳ ನೋಡಿ, ಲಕಾರವನ್ನೆಲ್ಲ ಳಕಾರ ಮಾಡ್ಕೊಂಡು ಹೇಳುವಂಥದ್ದು ತೆಲುಗು, ತಮಿಳು, ಕನ್ನಡದಲ್ಲಿ ಕಾಣ್ತೀವಿ ನಾವು. ಸೊ ಇಲ್ಲಿ ಮೂಲ ಸಂಸ್ಕೃತದಲ್ಲಿ ಲಕಾರ ಇಲ್ಲ, ಲೌಕಿಕ ಸಂಸ್ಕೃತದಲ್ಲಿ ಇಲ್ಲ. ವೇದದಲ್ಲಿ ಅಗ್ನಿಮಿ ಏಳೆ ಪುರೋಹಿತಂ ಅಂತ ಮೊಟ್ಟ ಮೊದಲ ಋಗ್ವೇದದ ಮಂತ್ರ ಏನಿದೆ ಅಲ್ಲಿ ಕಾಣಿಸುತ್ತೆ. ನಾನೇನು ಅಷ್ಟು ವೇದ ಎಲ್ಲ ಓದಿಲ್ಲ. ರಾಮಾಯಣ ಮಹಾಭಾರತಾದಿಗಳು ಪುರಾಣಗಳನ್ನು ನೋಡಿದ್ರೆ ಅಲ್ಲೆಲ್ಲೂ ಲಕಾರ ಇಲ್ಲವೇ ಇಲ್ಲ. ಮಂಗಲ, ಕಾಲಿ, ಕುಲ ಹಾಗೆ ಲಕಾರವೇ ಇರೋವಂಥದ್ದು. ನಾವು ಅದನ್ನು ಮಂಗಳ,
ಕಾಳಿದಾಸ ಅಂತೆಲ್ಲ ಹೇಳ್ತೀವಿ. ತೆಲುಗು ಅವರಂತೂ ಕೌಳ, ಕುಳ ಅಂತೆಲ್ಲ ಬಳಸ್ತಾರೆ. ಕುಲಕ್ಕೆ ಲಕಾರದ ಬದಲಾಗಿ ಲಕಾರ ಬಳಸ್ತಾರೆ. ಮೂಲ ಅನ್ನೋದು ಮೂಲೆ ಆಯಿತು ನಮ್ಮಲ್ಲಿ. ಹಾಗೆ ಶ್ರೇಷ್ಠಿ ಅನ್ನೋದು ಶೆಟ್ಟಿ. ಶ್ರೇಷ್ಠಿ ಅಂದರೆ ವ್ಯಾಪಾರಿಗಳು ಅಂತ, ವ್ಯಾಪಾರ ಮಾಡೋರು. ಶ್ರೇಷ್ಠಿ ಅನ್ನೋದು ಶೆಟ್ಟಿ ಆಯಿತು. ಹಾಗೆ ಆರ್ಯ ಅನ್ನೋದು ಅಯ್ಯ ಅಂತ ಹೇಳ್ತೀವಲ್ಲ, ಹಾಗೆ ಆಯ, ಅಯ್ಯ, ಅಯ್ಯರ್, ಅಯ್ಯಂಗಾರ್, ಇದೆಲ್ಲ ಹಂಗೆ ಬಂದಿರೋದು. ವ್ಯಾಪಾರಿ ಕೂಡ ವರ್ತಕದಿಂದ ಬಂದಿರಬಹುದು. ಹೌದು, ವರ್ತಕ ಶಬ್ದ, ವ್ಯಾಪಾರಿ ಎಲ್ಲ ಸಂಸ್ಕೃತವೇ, ತತ್ಸಮ ರೂಪಗಳೇ. ವ್ಯಾಪಾರಂ ಕರೋತೀತಿ ವ್ಯಾಪಾರಿ. ಹಾಗೆ ವಲಯ ಅನ್ನೋದು ಬಳೆಯಾಗಿದೆ. ಬಳೆಗೆ ವಲಯ ಅಂತಲೂ ಒಂದು ಹೆಸರು ಬರುತ್ತೆ. ಹೌದು. ಆಮೇಲೆ ಲಕುಮಿ ಅಂತ ಹೇಳ್ತೀವಿ. ಲಕ್ಷ್ಮಿ, ಲಚ್ಚಿ ಇದೆಲ್ಲ ಬಂದಿದೆ ನಮ್ಮಲ್ಲಿ. ದುರ್ಗೆ ಆಗಿದೆ. ಹನುಮಾನ್ ಅಂತ ಪದ, ಅದಕ್ಕೆ ಹನುಮ ಅಂತ ನಾವು ಬಳಸ್ತೀವಿ. ಅನಾಥ ಶಬ್ದವಾಗಿ ಬಳಸ್ತೀವಿ. ಸ್ವಲ್ಪ ಎಲ್ಲೋ ಒಂಚೂರು ವ್ಯತ್ಯಾಸಗಳನ್ನು ಮಾಡಿ. ಈಗ ತಮಿಳಲ್ಲಿ ನೋಡಿ, ರಾವಣನ್ನ ಇರಾವಣನ್ ಅಂತ ಸೇರಿಸ್ಕೊಂಡು ಹೇಳ್ತಾರೆ. ನೀವು ಈ ಇದಕ್ಕೆ ಪಂಜಾಬ್ ಕಡೆ ಹೋಗ್ಬಿಟ್ರೆ ಸ್ತ್ರೀ ಅನ್ನೋದಕ್ಕೆ ಸತ್ರಿ ಅಂತ ಹೇಳ್ತಾರೆ. ಅಥವಾ ಕೆಲವು ಕಡೆ ಉತ್ತರ ಪ್ರದೇಶಕ್ಕೆ ಹೋದ್ರೆ ಇಸ್ತ್ರಿ ಅಂತ ಹೇಳ್ತಾರೆ. ಅವರು ಸಕಾರಕ್ಕೆ ಮುಂಚೆ ಈಕಾರ ಬಳಸ್ತಾರೆ. ಸ್ಕೂಲ್ ಅಂತ ಕರೀತಾರೆ. ನಾವು ಮಾಡ್ತೀವಲ್ಲ ಈ ಸ್ಕೂಲ್ ಅಂತ ನಾವು ಕೂಡ ಹೇಳ್ತೀವಿ. ಸಕಾರಕ್ಕೆ ಮುಂಚೆ ಈಕಾರ ಬಳಸೋದು. ಸ್ಪೂನ್ಗೆ ಸಪೂನ್, ಸ್ತ್ರೀಗೆ ಸತ್ರಿ ಹಂಗೂ ಬಳಸೋದು. ಅದು ಉಂಟು. ಬೇರೆ ಬೇರೆ ಊರಲ್ಲಿ ಒಂದೊಂಥರ ಪ್ರಾಕೃತ ರೂಪಗಳು ಬರುತ್ತವೆ. ಇನ್ನು ಶಾಲೆ, ಸಾಲೆ, ಪಡಸಾಲೆ, ಮತ್ತೆ ನಾವು ಈ ದೇವಸ್ಥಾನದ ಬೇರೆ ಬೇರೆ ಕಟ್ಟಡಗಳು, ಜಗಲಿ ಅದು ಎಲ್ಲ ಇದೆಯಲ್ಲ, ಪಡಸಾಲೆ, ಜಗಲಿ, ಮುಖಮಂಟಪ ಅದೆಲ್ಲ ನೋಡ್ತೀವಲ್ಲ, ಅದರಲ್ಲಿ ಜಗತಿ ಅಂತ ಒಂದು ಜಾಗ, ಅದಕ್ಕೆ ಜಗಲಿ ಅಂತ ಒಂದು ಹೆಸರು ಬಂದಿದೆ. ಹಾಗೆ ಮತ್ತೆ ನಾವು ನೋಡ್ತೀವಿ ಈ ಸ್ವರ್ಗಕ್ಕೆ ಸಗ್ಗ, ಸಗ್ಗ ಆಗಿದೆ. ಇಲಾ ಅಂತಂದರೆ ಭೂಮಿ, ಇಳೆ ಆಗಿದೆ. ಅಂಗಣ ಅನ್ನೋದು ಅಂಗಳ ಆಗಿದೆ. ಆಮೇಲೆ ಗರ್ಜರ ಅನ್ನೋದು ಗಜ್ಜರ, ಗಜ್ಜರಿ, ಕ್ಯಾರೆಟ್. ಗಜ್ಜರ ಅಂದ್ರೆ ನಮ್ಗೆ ಗೊತ್ತೇ ಆಗಲ್ಲ. ಈಗ ನಾನು ನೋಡೋಣ, ಸ್ವಲ್ಪ ಪ್ರಯತ್ನ ಮಾಡೋಣ ಅಂತ ತರಕಾರಿ ಕೊಂಡ್ಕೊಳಕ್ ಹೋದಾಗ ಯಾವ ಭಾಷೆ ಮಾತಾಡ್ತಿದ್ದಾರೆ ಇವರು, ಹೇಳ್ಕೊಟ್ಟೆ ನೋಡಪ್ಪ ಗಜ್ಜರ ಅಂತ ಅದಕ್ಕೆ ಮೂಲ ಹೆಸರು. ಜೋರಾಗಿ ನಗ್ತಿದ್ದ, ಯಾರು ಹೇಳ್ತಾರೆ ಮೇಡಮ್? ನಾವ್ ಹೇಳೋಣ ಕಣಪ್ಪ, ಶುರು ಮಾಡು ಅಂತ. ನೋಡಿ, ಎಲ್ಲೋ ಬಂದು ನಮ್ಮ ದೇಶ ಭಾಷೆಗಳನ್ನ ನಾಶ ಮಾಡಿ ಅವ್ರು ಇಂಗ್ಲೀಷನ್ನು ತಲೆ ಮೇಲೆ ಹೇರಿದ್ರು. ಅವ್ರಿಗೆ ಆ ಒಂದು ಆತ್ಮವಿಶ್ವಾಸ ಇತ್ತು. 100% ಸಂಸ್ಕೃತ ಮತ್ತು ಕನ್ನಡ ಇರುವ ಈ ನಾಡಿನಲ್ಲಿ ಇದನ್ನು ನಾಶ ಮಾಡಿ ನಮ್ದನ್ನು ಆರೋಪಿಸ್ತೀವಿ ಅನ್ನೋ ಆತ್ಮವಿಶ್ವಾಸ ಇತ್ತು. ಇವತ್ತಿಗೂ 60-70% ನಮಗೆ ನಮ್ಮ ಭಾಷೆಯೇ ಇರೋದು. ಆದರೂ ನಮಗೆ ಆತ್ಮವಿಶ್ವಾಸ ಇಲ್ಲ. 30 ಭಾಗವನ್ನು ಮತ್ತೆ ನಾವು ನಮ್ಮದನ್ನು ಉಳಿಸ್ಕೋಬೋದು. ನಮ್ಮ ತರಕಾರಿ, ನಮ್ಮ ಈಗ ವೇಳೆ ಎಷ್ಟಾಯಿತು, ಸಮಯ ಎಷ್ಟಾಯಿತು, ಶಾಲೆಗೆ ಹೋಗೋಣ, ಚೀಲ ತೊಗೊಂಡು ಬಾ, ಸಮಯ ಆಯಿತು ಹೋಗೋಣ ಬಾ, ವಿಳಂಬ ಆಯಿತು, ತಡ ಆಯಿತು, ಇದೆಲ್ಲ ಬಳಸ್ಬೋದಲ್ವ ನಾವು? ಮೊನ್ನೆ ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮನ ಕಾಲದಲ್ಲಿ ಇತ್ತು ತಾನೇ ಇದೆಲ್ಲ. ಚಿಕ್ಕ ಮಕ್ಕಳನ್ನ ಈಗ KG ಮಾಂಟೆಸರಿಗೆ ಹಾಕ್ತಾರಲ್ಲ, ಅದಕ್ಕೆ ಕೂಲಿ ಮಠಕ್ಕೆ ಹೋಗುತ್ತೆ ನಮ್ಮ ಮಗು ಅಂತ ಹೇಳೋರು. ಕೂಲಿ ಮಠ ಅಂತ ಬಳಕೆ ಇತ್ತು. ಕೂಲಿ ಮಠ ಅಂದರೆ ಅಲ್ಲೇ ಪಾಠಶಾಲೆಗೆ ಹೋಗಿ ಸ್ವಲ್ಪ ಸರಳವಾದ ಮಗ್ಗಿ ಅಕ್ಷರ ಎಲ್ಲ, ಚಿಕ್ಕ ಪ್ರೈಮರಿ, ಲೋವರ್ ಪ್ರೈಮರಿ ಸ್ಕೂಲ್ ಅಂತ. ಇವಾಗ ಲೋವರ್ ಪ್ರೈಮರಿ ಅಂದರೆ ಅರ್ಥ ಆಗುತ್ತೆ, ಕೂಲಿ ಮಠನ ಅಂತ ಅದು ನಾವೇ ಮಾಡ್ಕೊಂಡಿರೋ ಅಂಥದ್ದು. ಇಂಗ್ಲಿಷ್ ಬಂದ್ರೆ ಹೇಗೆ ಹಾಳಾಗುತ್ತೆ ಅನ್ನಕ್ಕೆ ಅವನು ಒಂದು ವೇಳೆ ಗರ್ಜರಿನ ಬಳಸಿದ್ರೆ ಗರ್ಜರಿನೂ ಜೊತೆ ಗುಡಿಯೋದು. ಈ ಕ್ಯಾರೆಟ್ ಬಂದ್ಮೇಲೆ ಅವ್ನು ಗರ್ಜರಿ ಎರಡು ಮಾಡ್ತಾನೆ, ಕನ್ನಡನೂ ಮಾಡ್ತಿದ್ದಾನೆ, ಕನಿಷ್ಠ ಪಕ್ಷ ಹಿಂದಿನಲ್ಲಿ ಗಾಜರ್ ಉಳ್ಕೊಂಡಿದೆ, ಅದು ಖುಷಿ ಪಡ್ಬೇಕು ನಾವು ಅಷ್ಟೇ. ಇನ್ನು ಇದು ಎಂಥದ್ದು ಆಲೂಗಡ್ಡೆ, ಆಲೂಕ ಅದು ಒಂದು ಉಳ್ಕೊಂಡಿದೆ. ಹಾಗೆ ನಾವು ಅಟ್ಟ, ಮೊದಲನೇ ಅಟ್ಟ, ಎರಡನೇ ಅಟ್ಟ ಅಂತ ಹೇಳ್ತೀವಲ್ಲ, ಇವತ್ತು ಮೊದಲನೇ ಮಹಡಿ ಅಂತ ಹೇಳ್ತಾ ಇದ್ದೀವಿ. ಬಟ್ ಆಕ್ಚುಲಿ ಅಟ್ಟ ಅನ್ನೋದು ಕೂಡ ಸಂಸ್ಕೃತ ಪದಾನೇ. ಅಟ್ಟಿಕ, ಹೌದು. ಅಲ್ಲ, ಅಟ್ಟ ಅಂದರೆ ಒಂದು ಮೊದಲನೇ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂತಲೇ ಅರ್ಥ, ಅದೇ ಅರ್ಥ ಬರುತ್ತೆ. ಹಾಗೆ ಅಟ್ಟ ಕೂಡ ಆಗುತ್ತೆ, ನಾವು ಇಟ್ಕೊಳ್ತೀವಿ ಸಾಮಾನು, ಅದು ಆಗುತ್ತೆ. ಮತ್ತೆ ತಮಾಷೆ ಏನಂದ್ರೆ ಅಡ್ಡಯತಿ ಅಂತ ಒಂದು ಕ್ರಿಯಾಪದ ನೋಡಿದ್ರೆ, ಅಡ್ಡಣ ಅಂತಂದ್ರೆ ಅಡ್ಡಗಟ್ಟೋದು ಅಂತ ಹೇಳಿ, ಅದು ಕೂಡ ಸಂಸ್ಕೃತ ಮೂಲದ ಪದ. ಅಡ್ಡಣ ಅಥವಾ ಅಡ್ಡಯತಿ ಸಹ ತಮ್ಮ ಅಡ್ಡಯತಿ ಅಂತ. ಹಾಗೆ ಬಜ್ಜಿ ಬೋಂಡ ತಿಂತೀವಿ ತಾನೆ, ಬಜ್ಜಿ ಶಬ್ದ ಬಂದಿರೋದು ಭರ್ಜ್ಯ, ಕರೆಯುವಂತಹದ್ದು, ಲೇಹ್ಯ, ಖಾದ್ಯ, ಪೇಯ ಅಂತೆಲ್ಲ ನಮ್ಮಲ್ಲಿ ಇದೆಲ್ಲ, ಅಂದ್ರೆ ಕುಡಿಯುವಂಥದ್ದು, ಚಪ್ಪರಿಸುವಂಥದ್ದು. ಹಾಗೆ ಭರ್ಜ್ಯ ಅಂದ್ರೆ
ಕರೆದಿರೋ ಭಕ್ಷ್ಯ ಸೇವರೀಸ್ ಅಂದ್ರೆ ಸ್ವೀಟ್ಗಳು, ಬರ್ಫಿ, ಲಡ್ಡು ಅಂತದ್ದು. ಸೊ ಇದೆಲ್ಲ ಇಂದ ಲಡ್ಡು ಬಂದಿದೆ. ಹೀಗೆಲ್ಲ ಲಡ್ಡುಕಾದಿಂದ ಲಡ್ಡು ಖೀರ್ ಅಂತ ಹೇಳ್ತಾರೆ ಹಿಂದಿನಲ್ಲಿ, ಅದು ಕ್ಷೀರ ಅನ್ನದಿಂದ ಖೀರ್ ಬಂದಿರೋದು, ಹಾಲಿನಿಂದ ಮಾಡಿರ್ತಕ್ಕಂಥ. ಹಾಗೆ ಫಲ ಅಂತಂದ್ರೆ ಮಾಂಸ ಅಂತ. ಫಲ ಅಲ್ಪ ಪ್ರಾಣ ಪ್ರಕಾರ, ಅಲ್ಪ ಪ್ರಾಣ, ಫಲ ಅಲ್ಲ ಫಲ. ಸೊ ಕೆಲವರು ಏನ್ ಮಾಡ್ಬಿಡ್ತಾರೆ, ನಮ್ದು ಇವತ್ತು ಏಕಾದಶಿ ಫಲಾಹಾರ ನಮ್ದು ಅಂತ, ಏಕಾದಶಿ ಫಲಾಹಾರ, ಏಕಾದಶಿಗೋಸ್ಕರ ಮಾಂಸ ತಿಂತೀನಿ ಅರ್ಥ ಬಂದ್ಬಿಡುತ್ತೆ. ಅದಕ್ಕೆ ಅಲ್ಪ ಪ್ರಾಣ ಮಹಾಪ್ರಾಣ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಫಲ ಅಂದ್ರೆ ಮಾಂಸ. ಸೊ ಫಲಾಶನ ಅಂತಂದ್ರೆ ರಾಕ್ಷಸರು ಅಥವಾ ನಾನ್ ವೆಜ್ ತಿನ್ನೋರು, ನಾನ್ ವೆಜ್ ತಿನ್ನೋರೆಲ್ಲ ರಾಕ್ಷಸರು ಅಂತ ಹೇಳ್ತಿಲ್ಲ, ಕೆಲವು ಕಡೆ ಆತರ ಬಳಸ್ತಾರೆ ಕಾವ್ಯದಲ್ಲಿ. ಫಲಾಶನ ಅಂತಂದ್ರೆ ಫಲಮಶ್ನಾತಿಥಿ ಅಂದ್ರೆ ಮನುಷ್ಯರನ್ನ ತಿಂದು ಹಾಕೋರು ಅನ್ನೋ ಅರ್ಥದಲ್ಲಿ ಅಲ್ಲಿ ಹೇಳಿರುವಂತದ್ದು ನರಭಕ್ಷಕರು. ಈ ತರ ಫಲಾನ್ನ ಅಂತಂದ್ರೆ ನಾನ್ ವೆಜಿಟೇರಿಯನ್ ಬಿರಿಯಾನಿ ಅಥವಾ ರೈಸ್, ಅದೇ ಪಲಾವ್ ಆಗಿರೋದು. ಪಲಾವ್ ಶಬ್ದದ ಮೂಲಾರ್ಥ ಅದು ಮಾಂಸಾಹಾರ ಅಂತ ಆಗುತ್ತೆ. ವೆಜಿಟೇಬಲ್ ಪಲಾವ್ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ ಅಲ್ವಾ? ಫಲ ಅಂದ್ರೆ ಮಾಂಸ, ವೆಜಿಟೇಬಲ್ಸ್ ಫಲ ಮಾಂಸವು ಸೇರಿಸಿರೋ ಅನ್ನ ಅಂತ. ಅದ್ರ ಬದಲು ನಾವು ಬೇರೆ ಚಿತ್ರಾನ್ನ ಅಂತಲೂ ಬಳಸೋದು ಒಳ್ಳೇದು. ಹಾಗೆ ಕತ್ತು, ಕಂಠ, ಮುಖ, ಮೊಗ ಆಗಿದೆ. ಹೌದು, ಕಾವ್ಯಗಳಲ್ಲಿ ಎಷ್ಟೋ ಕವಿತೆಗಳಲ್ಲಿ ಮೊಗ ಅನ್ನುವಂಥ ಪದಗಳು. ಮುಗ ಅಂತ ಷಣ್ಮುಗ ಅಂತ ಹೇಳ್ತಾರೆ. ಹೌದು, ಕರೆಕ್ಟ್. ಮೊಗ. ಹಾಗೆ ಅಂಗುಲೀಯಕ ಅಂದ್ರೆ ಉಂಗುರ ಆಗಿದೆ. ಸಾರ ಅನ್ನೋದು ಸಾರಾಗಿದೆ. ಅಂದ್ರೆ ಬೇಳೆಯ ಕಟ್ಟನ್ನ ತೆಗೆದು ಅದರಿಂದ ಮಾಡೋದನ್ನ ಸಾರು ಅಂತ ಹೇಳ್ತಾರೆ. ತಿಳಿಯನ್ನ ಮಾತ್ರ ತೆಗೆದು. ರಸಂ ಅಂತಂದ್ರೆ ಅದು ತರಕಾರಿಯ ಒಂದು ಜ್ಯೂಸ್, ಮೂಲತಃ ಹಂಗ ಅರ್ಥ. ಬಟ್ ಇವಾಗ ಏನು ಸಾರು ರಸಂ ಅಂದ್ರೆ ತಮಿಳು, ಸಾರು ಅಂದ್ರೆ ಕನ್ನಡ ಅಂತ. ಸಾರಹ ರಸಂ ಎರಡು ಕೂಡ ಮೂಲದಲ್ಲಿ. ಸೂಪ್ ಕೂಡ ಇದೆ, ತರಕಾರಿಯನ್ನ ಬೇಯಿಸ್ಬಿಟ್ಟು ಅದನ್ನ ತಿಳಿಯಾಗಿ, ತರಕಾರಿಯ ರಸ ಏನಿದೆ ತಿಳಿಯಾಗಿ ಮಾಡುವಂಥದ್ದು, ಅದಕ್ಕೆ ಸೂಪ್, ವೆಜಿಟೇಬಲ್ ಸೂಪ್ ಬಳಸ್ತೀವಲ್ಲ, ಸೂಪ ಕೂಡ ಮೂಲತಃ ಸಂಸ್ಕೃತ ಪದವೇ ಆಗಿದೆ. ಚೀರ ಕನ್ನಡದಲ್ಲಿ, ತೆಲುಗುನಲ್ಲೂ ಚೀರ ಅಂತಲೇ ಹೇಳ್ತೀವಿ ಸೀರೆಗೆ. ಚೀರದಿಂದ ಸೀರೆ ಉಂಟಾಗಿದೆ. ಹೀಗೆ ಸುಮಾರು ಪದಗಳು ಸಿಕ್ಕತ್ವೆ ನಮ್ಗೆ, ಹುಡುಕ್ತಾ ಹೋದ್ರೆ ಕೊನೆ ಮೊದಲೇ ಇಲ್ಲ. ಇದು ಬಹಳ ಚೆನ್ನಾಗಿರುತ್ತೆ. ಅಂದ್ರೆ ನಮ್ಮನ್ನ ನಾವು ಇಡೀ ದೇಶಕ್ಕೆ ಕಟ್ಕೋಬಹುದು. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಎಷ್ಟು ಉದಾರ ಭಾವದಿಂದ ನಮ್ಮ ನಾಡಗೀತೆ ಬರ್ತಿದ್ದಾರೆ. ಅದರಲ್ಲಿ ಅವರು ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಶುರು ಮಾಡ್ತಾರೆ. ನಾನೇನು ಪ್ರತ್ಯೇಕ ಅನ್ನೋ ಮೌಢ್ಯದಿಂದ, ಹಠದಿಂದ, ನಮ್ಮ ಮೂರ್ಖತನದಿಂದ ಶುರು ಮಾಡಲ್ಲ. ಇಡೀ ಭಾರತದ ಜನನೀಯ ಅಂದ್ರೆ ಭಾರತೀಯ ಸಂಸ್ಕೃತಿಯ ಭಾಗವಾಗಿ ನಾವು ಕನ್ನಡಿಗರು. ಅವಳ ತಾಯಿ ಇದು ಮಗಳು, ಕನ್ನಡ ಅಮ್ಮ ಅಂದ್ರೆ ಸಂಸ್ಕೃತ ಅಜ್ಜಿ, ಆತರ ಅವಿನಾಭಾವ ಸಂಬಂಧ ಇದೆ ಇಲ್ಲಿ ಅಂತ. ಮತ್ತೆ ಆ ನಾಡಗೀತೆಯಲ್ಲೂ ನೋಡಿಬೇಕಾರೆ ಶಂಕರ, ರಾಮಾನುಜ, ವಿದ್ಯಾರಣ್ಯ, ಬಸವೇಶ್ವರ, ಮಧ್ವರ ದಿವ್ಯಾರಣ್ಯ, ಆಮೇಲೆ ನಾನಕ, ರಾಮಾನಂದ ಕಬೀರರ ಭಾರತ ಜನ್ಯ ಎಲ್ಲರೂ ಕರ್ನಾಟಕದವರಿಲ್ಲ, ಪರಮಹಂಸ ವಿವೇಕರ ಬರೀ ಕರ್ನಾಟಕದವರಿಲ್ಲ. ಅಂದ್ರೆ ಆ ಪ್ರತ್ಯೇಕತೆ ಇಲ್ಲ, ಎಲ್ಲ ಸೇರಿಯೇ ನಾವು. ಪ್ರಕೃತಿ ಅದನ್ನೇ ಹೇಳ್ತಿದೆ. ನಾನು ಅನ್ಕೊಳ್ತಾ ಇರ್ತೀನಿ, ಇಲ್ಲಿಂದ ಒಂದು 5-6 ಗಂಟೆ ದೂರ ಚೆನ್ನೈ, ನೀವು ಇದ್ರಲ್ಲಿ ಹೋದ್ರೆ, ಕಾರಲ್ಲೋ ಟ್ರೈನಲ್ಲೋ ಹೋದ್ರೆ ಅಷ್ಟೇ ದೂರ. ಅಲ್ಲಿರುವಂತಹ ಚೆನ್ನೈಯಲ್ಲಿ, ಅಲ್ಲಿ ಕಡಲಲ್ಲಿ, ಸಮುದ್ರದಲ್ಲಿ ಡಿಪ್ರೆಷನ್ ಆಗುತ್ತಲ್ಲ, ಅದು ಡಿಪ್ರೆಷನ್ ಏನಾದ್ರೆ ಇಲ್ಲಿ 3 ದಿನ ಮಳೆ ಬರ್ತಾ ಇರುತ್ತೆ, ಮೋಡ ಕವ್ಕೊಂಡಿರುತ್ತೆ. ಅಂದ್ರೆ ಅಲ್ಲಿ ಸಮುದ್ರದಲ್ಲಾದ್ರೆ, ಅಲ್ಲಿ ತಮಿಳ್ನಾಡಲ್ಲಾದ್ರೆ ನಮ್ಗೆ ಯಾಕೆ ಆಗ್ಬೇಕು ಅನ್ನೋದು ಮೂರ್ಖತನ. ಪ್ರಕೃತಿ ಹೇಳ್ತಿದೆ ತಮಿಳ್ನಾಡು ಇಲ್ಲ, ಎಲ್ಲ ನಾವೆಲ್ಲ ಒಂದೇ ಹೌದು. ಅಲ್ಲೆಲ್ಲೋ ಕೇರಳದಲ್ಲಿ ಮರ್ತೋಯ್ತು, ಒಬ್ರು ವಿಜ್ಞಾನಿಗಳು ತುಂಬಾ ಚೆನ್ನಾಗಿ ಹೇಳಿದ್ರು. ಕೇರಳದಲ್ಲಿ ನಮ್ಮ ಮುಂಗಾರು, ನಮ್ಮ ಇದು ಗಾಳಿ ಬೀಸುತ್ತಲ್ಲ ಹಿಂಗೆ, ದಕ್ಷಿಣದಿಂದ ಸಮುದ್ರದಿಂದ ಒಳಕ್ಕೆ ಗಾಳಿ ಬೀಸುತ್ತಲ್ಲ, ಆ ಗಾಳಿ ಬೀಸುವಾಗ ಅದು ಯಾವುದೋ 2 ಬೆಟ್ಟ ಇದೆಯಂತೆ, ನೆನಪಾಗ್ತಿಲ್ಲ, ಕೇರಳದಲ್ಲಿ. ಆ 2 ಬೆಟ್ಟಗಳ ನಡುವಿನಲ್ಲಿ ಗಾಳಿ ಹೋಗಿ ಅದು ಏರ್ ಕಂಡೀಷನ್ ಆಗತ್ತಂತೆ. ಈಗ ನೀವು ಯಾವ್ದಾದ್ರು ದೇವಸ್ಥಾನದ ರಾಜಗೋಪುರದ ಪಾದಗೋಪುರದ ಕೆಳಗೆ ನಿಂತ್ಕೊಂಡ್ರೆ, ಹೊರಗಡೆ ಎಷ್ಟೇ ಬಿಸಿಲಿರ್ಲಿ, ಎಷ್ಟೇ ಇದಿರ್ಲಿ, ಆ ಭಾಗದಲ್ಲಿ ತಂಪಿನ ತಕ್ಷಣ ತಣ್ಣಗೆ ಗಾಳಿ ಬಂದು ಎಸಿ ಆದ ಆ ತರ ಅಲ್ಲಿ ಆ 2 ಬೆಟ್ಟಗಳ ನಡುವಿನಿಂದ ಬೆಂಗಳೂರಿಗೆ ಬರುತ್ತಂತೆ. ಅದಕ್ಕೆ ಬೆಂಗಳೂರು ಎಸಿ ಸಿಟಿ ಆಗಿರೋದು ಅಂತ. ಅಲ್ಲೆಲ್ಲೋ ದಕ್ಷಿಣದ ಸಮುದ್ರ ಕನ್ಯಾಕುಮಾರಿಯಲ್ಲಿ ಅಲ್ಲಿಂದ ಬೀಸುವ ಗಾಳಿ, ಕೇರಳದ ಯಾವುದೋ ಆ 2 ಬೆಟ್ಟಗಳ ನಡುವೆ ಎಸಿ ಪ್ರಭಾವನ ಹೊಂದಿ ಸ್ವಲ್ಪ ಎತ್ತರದಲ್ಲಿರುವಂತಹ ಬೆಂಗಳೂರು ಪ್ಲಾಟೂ ಅಲ್ವಾ, ತುಂಬಾ ಎತ್ತರದಲ್ಲಿದ್ದೀವಲ್ವ ಬೆಂಗಳೂರಲ್ಲಿ, ಇಲ್ಲಿಗೆ ಬಂದು ಅದು ಬೀಸಿ ಬೆಂಗಳೂರು ತಂಪಾಗಿರುತ್ತೆ.
ನಾವು ಬರೀ ಇಲ್ಲಿರೋ ಲಾಲ್ಬಾಗಿಂದ ತಂಪಾಗಿದ್ದೀವಿ ಅನ್ಕೊಂಡ್ಬಿಟ್ಟಿದೀವಿ. ಇಲ್ಲಿರೋ ಮರಗಳಿಂದನೇ ತಂಪ. ಆದ್ರೆ ನೋಡಿ ಎಷ್ಟು ಚೆನ್ನಾಗಿ ನಾವು ಮರಗಳು ಕಡ್ದಿರೋದು ನೋಡಿದ್ರೆ ತಂಪಾಗಿರಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಪ್ರಕೃತಿ ಏನ್ ಹೇಳ್ತಿದೆ, ನಾವೆಲ್ಲ ಒಂದೇ, ಮನುಷ್ಯರನ್ನ ಬಿಟ್ಟು ಇನ್ನೆಲ್ಲದೂ ಕೂಡ ನಾವೆಲ್ಲರೂ ಒಂದೇ ಅಂತ ಹೇಳುತ್ತೆ. ಒಂದೇ ಎಲ್ಲ. ನಮ್ಮ ನದಿ ಕಾವೇರಿ ಅಲ್ಲಿಗೆ ಹರಿತಾ ಇದ್ದಾಳೆ. ನಮ್ಮ ಎಷ್ಟೋ ಕೆಲವು ಉಪನದಿಗಳು ಹೋಗಿ ಗೋದಾವರಿಗೆ ಸೇರ್ಕೊಳುತ್ತವೆ ಉತ್ತರಾಭಿಮುಖವಾಗಿ. ಅಲ್ಲಿನ ಯಾವುದೋ ಒಂದು ನದಿ ಇಲ್ಲಿ ಒಳಗೆ ಹರ್ಕೊಂಬರುತ್ತೆ. ಒಂದಕ್ಕೊಂದು ಬೆಸ್ತ ಹೋಗ್ಬಿಟ್ಟಿದೆ. ನೀವು ಸ್ವಲ್ಪ ಹಳೆಯ ಸಾಹಿತ್ಯ ನೋಡಿದ್ರೆ ಅಲ್ಲಿ ಕಾಶ್ಮೀರದ ಕುಂಕುಮ ಕೇಸರಿ ಬಗ್ಗೆ ವರ್ಣನೆ ಬರುತ್ತೆ. ಕನ್ನಡದ ಸಾಹಿತ್ಯದಲ್ಲಿ ಆ ಕಾಶ್ಮೀರದ ಬಗ್ಗೆ ಸಂಬಂಧ ಇತ್ತು. ಯಾವುದನ್ನ ಇಂಡಸ್ ವ್ಯಾಲಿ ಅಂತ ಹೇಳ್ತೀವಿ, ಹರಪ್ಪ ಮೊಹಜ, ಇದೆಲ್ಲ ಹೊಸ ಹೆಸರುಗಳು. ಮೂಲತಃ ಇದೆಲ್ಲ ಸಿಂಧೂ ಸರಸ್ವತಿ ಕಣಿವೆಯ ಜನಾಂಗ ಸಂಸ್ಕೃತಿ, ನಮ್ಮ ವೈದಿಕ ಸಂಸ್ಕೃತಿ. ಅಲ್ಲಿ ಸಿಕ್ಕಂತ ಬಂಗಾರ ಇಲ್ಲ, ನಮ್ಮ ಕರ್ನಾಟಕದ ಗಣಿಗಳ ಬಂಗಾರ ಅಂತ ಹೇಳ್ತಾರೆ. ಇಲ್ಲಿನ ಕೋಲಾರ ಇರ್ಬೋದು, ಹಟ್ಟಿ ಇರ್ಬೋದು, ಇದೆಲ್ಲ ಬೇರೆ ಬೇರೆ ಭದ್ರಾವತಿ, ಇದೆಲ್ಲ ಎಂದಿನಿಂದ ಇರುವಂಥದ್ದು. ಇಲ್ಲಿನ ಚಿನ್ನ, ಇಲ್ಲಿನ ಬಂಗಾರ, ಅಲ್ಲಿನ ಕುಂಕುಮ ಕೇಸರಿ, ಇಲ್ಲಿನ ಏಲಕ್ಕಿ ಅಲ್ಲಿ ಹೋಗೋದು, ಇಲ್ಲಿಗೆ ಬರೋದು, ಅಲ್ಲಿನ ಸಾಹಿತ್ಯ ಇಲ್ಲಿಗೆ ಬರೋದು, ಇಲ್ಲಿನ ಸಾಹಿತ್ಯ ಅಲ್ಲಿಗೆ ಹೋಗೋದು, ಅಲ್ಲಿನ ಶಾಸ್ತ್ರವನ್ನು ನಾವು ಬಳಸೋದು, ನಮ್ಮ ಪದಾರ್ಥಗಳನ್ನು ಅವ್ರು ಬಳಸೋದು, ಮ್ಯಾಂಗನೀಸ್ನ ನಾವು ಮತ್ತು ಎಷ್ಟೋ ಖನಿಜಗಳು, ಲೋಹಗಳನ್ನು ನಾವು ಮಾಡ್ತಾ ಇದ್ದೀವಿ. ಎಂದಿನಿಂದಲೂ ಕೂಡ, ಬಹಳ ಕಾಲದಿಂದಲೂ ಕೂಡ ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯ ದೃಷ್ಟಿಯಿಂದ, ರಾಜನೈತಿಕವಾಗಿ, ರಾಜಧರ್ಮದ ದೃಷ್ಟಿಯಿಂದ ನಾವೆಲ್ಲ ಒಬ್ರಿಗೊಬ್ರು ಪಟ್ಟಿದ್ದೀವಿ. ಇದನ್ನ ಮರೆಸುವಂತ ಕೆಟ್ಟ ಇತಿಹಾಸವನ್ನ, ಸುಳ್ಳಿನ ಇತಿಹಾಸವನ್ನ ತಂದು ನೀನ್ ಬೇರೆ ಒಂದು ಬಾರ್ಡರ್ ಹಾಕ್ತಾ ಇದ್ಬಿಡಿ. ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರ, ಅವರು ಹೋರಾಡಿರೋ ದೇಶಕ್ಕೋಸ್ಕರ, ಆದ್ರೆ ಅವರನ್ನ ಕಟ್ಟ ಹಾಕೋದು ಒಂದು ಜಾತಿಗೆ ಅಥವಾ ಈಗ ಉದಾಹರಣೆಗೆ ಶಿವಾಜಿ ಅಂತ ಹೇಳ್ಬಿಟ್ರೆ, ಈಗ ಕರ್ನಾಟಕದಲ್ಲಿ ಶಿವಾಜಿ ಪ್ರತಿಮೆ ಇಡೋಂಗಿಲ್ಲ. ಶಿವಾಜಿ ಯಾವತ್ತೂ ಕೂಡ ಮಹಾರಾಷ್ಟ್ರಕ್ಕೋಸ್ಕರ ಹೋರಾಡಿದ್ದಲ್ಲ ಅಥವಾ ಮರಾಠರಿಗೋಸ್ಕರ ಹೋರಾಡಿದ್ದಲ್ಲ. ಹೌದು, ಆದ್ರೆ ಕರ್ನಾಟಕದಲ್ಲಿ ಅವ್ರ ಪ್ರತಿಮೆ ಇರೋ ಆಗಿಲ್ಲ, ಅವರ ಪ್ರತಿಮೆಗೆ ಕಪ್ಪು ಮಸಿ ಬಡಿಯೋದಂತೆ ಈ ತರದ್ದು ಅಲ್ಲೂ ಹಾಗೆ ಮಾಡ್ತಾರೆ. ಇಲ್ಲಿ ಯಾವುದೋ ಸಂಗೊಳ್ಳಿ ರಾಯಣ್ಣ ಕೇವಲ ಒಂದು ಪ್ರಾಂತಕ್ಕೆ ಸೇರ್ತವನು ನೋಡಿ, ಒಬ್ರು ಮಾಡಿದ ತಕ್ಷಣ ಇನ್ನೊಬ್ರಿಗೆ ಅದು ಆ ಪ್ರಚೋದಿಸುವವರು ಇರ್ತಾರಲ್ಲ ಹಿಂದೆ, ಅವರು ಈ ಜನರಿಗೆ ಸ್ವಲ್ಪ ಬಿಡಿ, ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ ಅಂತ. ಜನ ಹೇಗೆ ಅಂದ್ರೆ ದೇ ಗೋ ವಿತ್ ಟ್ರೆಂಡ್ಸ್, ಎಲ್ಲೂ ಆಲೋಚನೆ ಮಾಡಲ್ಲ. ಹೆಚ್ಚು ಜನ ಯಾವ ಕಡೆಗೆ ಇರ್ತಾರೋ ಅದ್ರ ಕಡೆ ಥಿಂಕಿಂಗ್ ಫ್ಲೋ ಅಲ್ಲಿ. ಮಾಸ್ ಅಂದ್ರೆ ಹಂಗೆ. ಅವರು ನಾವೊಂದು 2,000 ರೂಪಾಯಿ ಕೊಟ್ಬಿಟ್ಟು ಹೆಂಗ್ ಬೇಕಾದ್ರೂ ಆಟ ಆಡ್ಸ್ಕೊಂಡು ವೋಟ್ ತಗೋಬಹುದು, ಏನ್ ಬೇಕಾದ್ರೂ ಮೋಸ ಮಾಡ್ಬೋದು, ಅದೇ ಅಭ್ಯಾಸ ಮಾಡಿಸ್ಬಿಟ್ಟು ಏನ್ ಬೇಕಾದ್ರೂ ಹಂಗೆ ಮ್ಯಾನಿಪುಲೇಟ್ ಮಾಡ್ಬಿಟ್ರೆ ಏನೇ ಸ್ವಂತವಾಗಿ ಆಲೋಚನೆ ಮಾಡಲ್ಲ, ಕೆಲವರೇ ಆಲೋಚನೆ ಮಾಡೋದು. ಆದ್ರೆ ಈ ಮಾಸ್ ಆಲೋಚನೆ ಮಾಡದೇ ಇರೋ ಜನರನ್ನ ದಿಕ್ಕು ತಪ್ಪಿಸೋದಕ್ಕೋಸ್ಕರ ಕೆಲವರು ಸೋ ಕಾಲ್ಡ್ ಇಂಟೆಲೆಕ್ಚುಯಲ್ಸ್ ಇರ್ತಾರೆ. ಅವ್ರು ಕಾಯ್ತಾ ಇರ್ತಾರೆ, ಸರಿಯಾದ ಸಂದರ್ಭ ಬಂದಾಗ ಒಂದು ಟ್ವಿಸ್ಟ್ ಕೊಟ್ಬಿಟ್ಟು ಸುಳ್ಳನ್ನ ಹೈಪ್ ಮಾಡ್ಬಿಡ್ತಾರೆ. ಸೊ ಅವ್ರು ಏನಾಗ್ತಾರೆ, ಅದ್ರ ಹಿಂದೆ ಹೊರಟೋಗ್ಬಿಡ್ತಾರೆ. ಈಗ ಶಿವಾಜಿ ಬಗ್ಗೆ ಕೋಪ ಹುಟ್ಟಿಸೋದು, ಯಾವ ನಮ್ಮ ದೇಶಕ್ಕೆ ನಮ್ಮ ದೇಶಕ್ಕೆ ಆಚೆಯಿಂದ ಬಂದಂತ ಅರಬ್ರು ಯಾರು ಬಂದು ಕೊಂದು ಕೊಚ್ಚಿ ಲೂಟಿ ಮಾಡಿ, ಸರ್ವನಾಶ ಮಾಡಿ, ದೇವಸ್ಥಾನಗಳನ್ನ ನಾಶ ಮಾಡಿ, ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಮಾಡಬಾದ ಅನರ್ಥನಗಳನ್ನು ಮಾಡಿದ್ರು. ಎಲ್ಲಾದ್ರೂ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ ಅಲ್ಲಿ, ಇವತ್ತು ಪೊಲಿಟಿಕಲ್ ಡಿಸ್ಕೋರ್ಸ್ ಅಲ್ಲಿ, ಸೋಷಿಯಲ್ ಡಿಸ್ಕೋರ್ಸ್ ಅಲ್ಲಿ ಎಲ್ಲಾದ್ರೂ ಅವ್ರನ್ನ ಬಯ್ಯೋ ಅಂತದ್ ನೋಡ್ತೀರಾ? ಅಕ್ಬರ್ ದ ಗ್ರೇಟ್ 5,000 ಜನ ಹೆಣ್ಮಕ್ಳು ನಿಂತ್ಕೊಂಡು ಹೋಗಿ ಜನ ತುಂಬಿಕೊಂಡಿದ್ದಂತ ಕಾಮನು, ಅವನನ್ನ ಗ್ರೇಟ್ ಅಂತ ಕರೀತಾರೆ. ಇತ್ತೀಚೆಗೆ ಲಾರ್ಡ್ ಅನ್ನೋ ಪದಗಳನ್ನು ಬಳಸಿ. ಆಮೇಲೆ ಬ್ರಿಟಿಷರ್ಸು ನಮಗೆ ರೋಡ್ ಕೊಟ್ಟರು, ಎಲೆಕ್ಟ್ರಿಸಿಟಿ ಕೊಟ್ಟರು, ನಾನ್ಸೆನ್ಸ್. ಇಲ್ಲಿಂದ ಎಲ್ಲ ಕದ್ಕೊಂಡು ಹೋಗೋ ಕೋಲಾರ ಗೋಲ್ಡ್ ಫೀಲ್ಡ್ಸ್ಗೆ ಮೊದಲು ಕೊಟ್ಟರು ಎಲೆಕ್ಟ್ರಿಸಿಟಿ. ಬೆಂಗಳೂರು ಕೊಡ್ಲಿಲ್ಲ, ಮೈಸೂರು ಕೊಡ್ಲಿಲ್ಲ. ಜನ ವಸತಿ ಯಾಕೆ ಅಲ್ಲಿ ಕೊಟ್ಟರು? ಅಲ್ಲಿಂದ ಕದ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಚಿನ್ನ. ನಾನು ಹೇಳ್ತಾ ಇರ್ತೀನಿ, ಯಾತಕ್ಕೆ ಮುಖ್ಯ ರಸ್ತೆ ಹಾಕರು ಮಂಗಳೂರು ಪೋರ್ಟ್ ಇಂದ ಕೋಲಾರ ಗೋಲ್ಡ್ ಫೀಲ್ಡ್ಸ್ಗೆ, ಮಧ್ಯದಲ್ಲಿ ಬೆಂಗಳೂರು ಏರ್ಪೋರ್ಟ್ ಇರ್ಲಿಲ್ಲ ಅಂತ. ಕದ್ಕೊಂಡು ಹೋಗೋದು ಚಿನ್ನನ. ಎಷ್ಟು ಕದ್ದಿದ್ದಾರೆ? ಟ್ರಿಲಿಯನ್ಸ್ ಅಲ್ಲಿ ಕದ್ದಿದ್ದಾರೆ. ಇವರು ನಮ್ಗೆ ಉದ್ಧಾರ ಮಾಡಕ್ಕ ಬಂದ್ರು. ಮತ್ತೆ ಇವರೇನ್ ಹೊಸ ರಸ್ತೆ ಹಾಕಿಲ್ಲ, ಬಹಳ ಹಿಂದಿನಿಂದ ನಮ್ಮಲ್ಲಿ ಇದ್ದಂತಹ ದೊಡ್ಡ ಸಾರ್ಥವಾಹಗಳು, ಅಂದ್ರೆ ಮರ್ಚೆಂಟ್ ಕ್ಯಾರವಾನ್ಸ್, ದೊಡ್ಡ ವರ್ತಕರ ದೊಡ್ಡ ತಂಡಗಳು ಓಡಾಡ್ತಾ ಇದ್ದ ಮಾರ್ಗಗಳೇ ಅದೆಲ್ಲ. ಅದನ್ನೇ ಮತ್ತೆ ಇವ್ರಿಗೆ ಬೇಕಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇವ್ರಿಗೆಲ್ಲೆಲ್ಲಿ ಇವ್ರ ಕಾಲನೀಸ್ ಇತ್ತೋ ಇವ್ರ ಹಡಗಿಗೆ ಹೋಗೋದಕ್ಕೆ ಅನುಕೂಲಕ್ಕೆ ಮಾಡ್ಕೊಂಡ್ರು. ಮಾಡಿದ್ದೆಲ್ಲ ಹಾಳು. ನಮ್ಮ ಗುರುಕುಲಗಳ ಭೂಮಿಯನ್ನೆಲ್ಲ ಕದ್ದು, ನಮ್ಮ ವಿತ್ತವನ್ನೆಲ್ಲ ಕದ್ದು, ನಾವು ನಿಮ್ಗೆ ಸ್ಕೂಲ್ ಮಾಡ್ತೀವಿ ಅಂತ ನಾಟಕ ಶುರು ಮಾಡಿದ್ರು. ಸ್ಕೂಲ್ ಮಾಡುವ ನೆಪದಲ್ಲಿ ಸಂಸ್ಕೃತನ ಸರ್ವನಾಶ ಮಾಡಿದ್ರು. ಕನ್ನಡನ ಈಗ ದುಸ್ಥಿತಿಗೆ, ಈಗ ಕನ್ನಡ ಮೀಡಿಯಂ ಎಲ್ಲ ಮುಚ್ಕೊಂಡು ಹೋಗ್ತೀವಿ. ಬಟ್ಲರ್ ಇಂಗ್ಲಿಷ್ ಕಲಿತೀವಿ. ಅಲ್ಲೆಲ್ಲೋ ನಾವು ಕಣ್ಣಲ್ಲೇ ಕಾಣದೇ ಇರೋ ಟ್ಯೂಲಿಪ್ ಬಗ್ಗೆ ಪದ್ಯ ಓದ್ತೀವಿ. ಕನ್ನಡಲ್ಲೇ ಕಾಣದೇ ಇರುವಂತ ಥೇಮ್ಸ್ ನದಿ ಬಗ್ಗೆ ಓದ್ತೀವಿ. ಲಂಡನ್ ಬ್ರಿಡ್ಜಸ್ ಫಾಲಿಂಗ್ ಡೌನ್, ಅದಿದ್ರಷ್ಟು ಬಿಟ್ಟರಷ್ಟು ನಮ್ಗೆ. ಇಲ್ಲಿ ನಮ್ಮ ಸೇತುವೆ ನೆಟ್ಟಗಿದ್ರೆ ಸಾಕು ನಮ್ಗೆ. ಈ ತರ ಅಂದ್ರೆ ಈ ದೇಶದ ಈ ನಾಡು ನುಡಿ ಸಂಸ್ಕೃತಿ ವೇಷಭೂಷೆ ಭಾಷೆ ಏನೂ ಕಲಿಸದೆ
ನಾವೇನೂ ಅಲ್ಲ, ನಮಗೆ ಪರಂಪರೆಯೇ ಇಲ್ಲ, ಅಸ್ಮಿತೆನೇ ಇಲ್ಲ, ನಾವು ಯೂಸ್ಲೆಸ್ ಪೀಪಲು. ಆಚೆಯಿಂದ ಬಂದಿರೋರು ಬಿಳಿ ತೊಗಲಿನವರು, ಅವರು ಒಂದು ವಾರ ಸ್ನಾನ ಮಾಡಿದ್ರು ಪರವಾಗಿಲ್ಲ, ಅವರೇ ನಮಗೆ ಆದರ್ಶ. ಅವ್ರು ನಮಗೆ ಹೈಜೀನ್ ಹೇಳ್ಕೊಡ್ತಾರೆ. ಟಾಯ್ಲೆಟ್ ಹೋದ್ರೆ ತೊಳ್ಕೊಳ್ಳಲ್ಲ, ಅವ್ರು ನಮ್ಗೆ ಹೈಜೀನ್ ಹೇಳ್ಕೊಡ್ತಾರೆ. ಅವ್ರು ನಮ್ಮ ಬಗ್ಗೆ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ, ನಮ್ಮ ರಾಮನ ಬಗ್ಗೆ, ನಮ್ಮ ಕೃಷ್ಣನ ಬಗ್ಗೆ, ನಮ್ಮ ಗುರುಗಳ ಬಗ್ಗೆ, ನಮ್ಮ ಬಿಂದಿ ಬಗ್ಗೆ, ನಮ್ಮ ವೇದಾಂತದ ಬಗ್ಗೆ. ದೇ ಕ್ಯಾನ್ ಸೇ ಎನಿ ನಾನ್ ಸೆನ್ಸ್. ಆದರೆ ಅವರು ಬಿಳಿ ತೊಗಲಿಗೆ ವ್ಯಾಮೋಹಗೊಂಡು ಅವ್ರು ಹೇಳಿದನ್ನೆಲ್ಲ ಕೇಳ್ತೀವಿ. ಒಂದು ಸಲ ಜೀವನದಲ್ಲಿ ಅಲ್ಲಿ ಹೋಗಿ ಬಂದ್ಬಿಡ್ಬೇಕು, ಒಂದ್ಸಲ ಇಂಗ್ಲೆಂಡ್ ನೋಡ್ಬಿಡ್ಬೇಕು, ಒಂದ್ಸಲ ಅಮೆರಿಕ ಅವಾಗ ನನ್ನ ಜನ್ಮ ಸಾರ್ಥಕ ಅನ್ನುವ ಒಂದು ದಾಸ್ಯವನ್ನು ನಮ್ಮಲ್ಲಿ ತುಂಬಿದ್ದಾರೆ ಅವರು. ಈ ದಾಸ್ಯ ತೊಲಗಿದ್ರೆ ನಮಗೆ ಯಾವಾಗ ಎಚ್ಚರಗೊಳ್ತೀವೋ ಅವಾಗ ಗೊತ್ತಾಗತ್ತೆ, ಸಾವಿರಾರು ವರ್ಷಗಳಿಂದ ಪಾಕಗೊಂಡ ಭಾಷೆ, ನಾಡು, ಸಂಸ್ಕೃತಿ ನಮ್ಮದು. ಇದನ್ನು ನಾವು ಕಲಿತು ಉಳಿಸ್ಕೊಂಡು ಬೆಳೆಸ್ಕೊಂಡು ಬೆಳಗಿಸಿ ಜಗತ್ತಿಗೆ ಕೊಡಬೇಕಾಗಿದೆ. ಅವ್ರ ಕಿವಿ ಹಿಂಡಿ ತಿನ್ನಪ್ಪ, ಆ ಜಂಕ್ ಫುಡ್ ತಿನ್ಬೇಡ, ಅಲ್ಲಿ ಇಲ್ಲಿ ಹರ್ಕೋಬೇಡ, ಅದೆಲ್ಲ ಫ್ಯಾಷನ್ನು, ಇಂಥ ಸುಂದರವಾದ ವೇಷಭೂಷೆಗಳನ್ನ ಹಾಕೋ, ಈ ಥರ ಬಟ್ಟೆಗಳನ್ನು ಹಾಕೋ. ನಮ್ಮ ಜನರ ಫ್ಯಾಷನ್ ಹೇಗಿತ್ತು, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಯಾವ ಥರ ವಸ್ತ್ರ ಸಂಹಿತೆ ಇತ್ತು ಅಂತ ನಮ್ಮ ಸಂದೀಪ್ ಬಾಲಕೃಷ್ಣ ಅವರು ಬಹಳ ಚೆನ್ನಾಗಿ ಒಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಆಸಕ್ತರು ಇಂಡಿಕ್ ಅಂತ ಅನ್ಸುತ್ತೆ, ಇಂಡಿಕ್ ಅಂತ ಒಂದು ಇದಿದೆ, ಸಂಸ್ಥೆ ಇದೆ, ಅವರು ಹಿಂದೆ ಮಾಡಿಸಿದ್ರು, ಬಹಳ ಚೆನ್ನಾಗಿದೆ. ಏನು ಫ್ಯಾಷನ್ ಸೆನ್ಸ್ ಇತ್ತು, ಎಷ್ಟು ಪರ್ಫ್ಯೂಮ್ಸ್ ಯೂಸ್ ಮಾಡ್ತಾ ಇದ್ರು, ಎಷ್ಟು ಬಗೆಯ ಅಂದರೆ ದೇಶೀಯವಾದ ಫ್ಯಾಷನ್ನು, ಎಂತೆಂಥ ಬಟ್ಟೆಗಳು, ಎಂಥ ನವಿರಾದಂಥ, ಎಂಥ ನಾಜೂಕಾದಂತಹ ಬಟ್ಟೆಗಳನ್ನು ಹಾಕ್ಕೊಳ್ತಿದ್ರು. ಆ ಕಾಲದಲ್ಲಿ ಬಂದಂಥ ಪರ್ಷಿಯನ್ ಪ್ರವಾಸಿಗರು, ಫಾಹಿಯಾನ್ ಇರ್ಬೋದು, ಅವರೆಲ್ಲ ಹೇಳೋದು ಭಾರತೀಯರ ಡ್ರೆಸ್ ಸೆನ್ಸ್ ತುಂಬ ಚೆನ್ನಾಗಿತ್ತು ಅಂತ. ತುಂಬ ನವಿರಾದಂತಹ, ನಾಜೂಕಾದಂತಹ, ಚಂದ್ರನ ಕಿರಣಗಳಿಂದ ಮಾಡಲ್ಪಟ್ಟಂಥ, ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ, ಅಷ್ಟು ಮೃದುವಾಗಿ, ಕೋಮಲವಾಗಿ, ಪಳಪಳ ಹೊಳೆಯುವಂಥ ಬಟ್ಟೆಗಳನ್ನು ಹಾಕೊಳ್ತಾ ಇದ್ರಂತೆ. ಅದು ಇಮ್ಯಾಜಿನ್ ಮಾಡ್ಕೋಬೇಕು. ಇವತ್ತು ಏನೂ ಅಲ್ಲ ನಮ್ಮದು ಅನ್ಸುತ್ತೆ. ಇವತ್ತು ಆ ಸೆನ್ಸ್, ಫ್ಯಾಷನ್ ಸೆನ್ಸ್ ಹೋಗ್ಬಿಟ್ಟಿದೆ. ಎಲ್ಲ ನೋಡ್ತಾ ಇರೋದು ಪಶ್ಚಿಮಕ್ಕೆ. ಅವ್ರೇನು ಮಾಡಿದ್ರೆ ಇದು ಮಾಡಿಬಿಡೋದು, ಅದೇ ಟ್ರೆಂಡ್. ಯಾಕೆ ನಮಗೆ ಟ್ರೆಂಡ್ ಸೆಟ್ಟಿಂಗ್ ಬರಲ್ವಾ? ನಮಗೆ ಸ್ವಂತ ಬುದ್ಧಿ ಇಲ್ವಾ? ನಾವು ಯಾಕೆ ಲೀಡರ್ಸ್ ಆಗಬಾರ್ದು? ನಾವು ಯಾಕೆ ಬರೀ ಫಾಲೋವರ್ಸ್ ಆಗಬೇಕು? ಸ್ವಲ್ಪ ಆಲೋಚನೆ ಮಾಡ್ಬೇಕು ನಾವು. ಹೀಗೆ ಈ ಸಂಸ್ಕೃತದ ಒಂದು ಪ್ರಭಾವ ಏನಿದೆ, ಇದನ್ನು ಉಳಿಸ್ಕೊಂಡು, ಸಂಸ್ಕೃತವನ್ನು ಉಳಿಸ್ಕೊಂಡು, ಕನ್ನಡವನ್ನು ಉಳಿಸ್ಕೊಂಡು, ಸಂಸ್ಕೃತಿಯನ್ನು ಉಳಿಸ್ಕೊಂಡ್ರೆ ನಮ್ಮ ಅಸ್ಮಿತೆ ಉಳಿಯುತ್ತೆ, ನಮ್ಮ ಧರ್ಮ ಉಳಿಯುತ್ತೆ, ನಾವು ಉಳಿತೀವಿ. ಇಲ್ಲದೆ ಹೋದರೆ ನಮ್ಮಿಂದ ಸಂಸ್ಕೃತವನ್ನು, ಸಂಸ್ಕೃತಿಯನ್ನು, ನಮ್ಮ ಕೊನೆಗೆ ನಮ್ಮ ಕನ್ನಡವನ್ನು, ನಮ್ಮ ದೇಶ, ವೇಷ, ಭೂಷ, ಭಾಷೆ ಎಲ್ಲವನ್ನ ಕಿತ್ತಾಕಿ ಮನೆಗಳಲ್ಲೂ ಈಗ ಪಾಶ್ಚಾತ್ಯ ವೇಷ ಬಂದ್ಬಿಡ್ತಾ ಇದೆ ಎಲ್ಲ. ಅಂದರೆ ಯಾವತ್ತೋ ಎಥ್ನಿಕ್ ಡೇ ಮಾತ್ರ ಭಾರತೀಯ ವೇಷ ಹಾಕೊಳ್ತೀನಿ, ಕಾಣದೇ ಇರೋ ಹಬ್ಬಗಳ ದಿನ ಮಾತ್ರ ಪಂಚ ಉಟ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮಾತ್ರ. ತುಂಬಾ ಜನ ಇತ್ತೀಚೆಗೆ ಒಂದು ಒಳ್ಳೆ ಬದಲಾವಣೆ ಅಂದ್ರೆ, ಹೆಚ್ಚಿನ ದೇವಸ್ಥಾನಗಳಲ್ಲಿ ಪಂಚ ಉಟ್ಕೊಂಡ್ ಬಂದ್ರೆ ಮಾತ್ರ, ಹೆಣ್ಮಕ್ಳು ಸೀರೆ ಉಟ್ಕೊಂಡ್ ಬಂದ್ರೆ ಮಾತ್ರ ಒಳಗಡೆ ಪ್ರವೇಶ, ಬಿಂದಿ ಇಟ್ಕೊಂಡ್ ಬರಬೇಕು. ಬೋರ್ಡ್ ಇರುತ್ತೆ, ಹಂಗೆ ಪ್ಯಾಂಟ್ ಹಾಕೊಂಡ್ ಬರ್ತಿರ್ತಾರೆ. ಶೃಂಗೇರಿ ಅಂತ ದೇವಸ್ಥಾನಗಳಲ್ಲಿ ಕಟ್ಟುನಿಟ್ಟಾಗಿ ಆಚರಣೆ ಆಗ್ತಾ. ಹೌದು, ನಿಜವಾಗ್ಲೂ ಈ ಪದ್ಧತಿಯನ್ನ ಬಹಳ ಹಿಂದೆ ನೋಡಿದ್ದು ತಿರುವನಂತಪುರದಲ್ಲಿ, ಇವತ್ತಿಗೂ ಇದೆ ಅದು. ಅಲ್ಲಿ ಏನ್ ಮಾಡ್ರು ಒಳಗ್ ಬಿಡಲ್ಲ, ಅಲ್ಲೊಂದು ಕೌಂಟರ್ ಇಟ್ಟಿದ್ದಾರೆ. ನೀವು ಯಾವ್ಯಾವ್ದೋ ವೇಷದಲ್ಲಿ ಬಂದ್ರೆ ಅಲ್ಲಿ ಅವರೊಂದು ಪಂಚ ಕೊಡ್ತಾರೆ. ಹೆಣ್ಮಕ್ಳಿಗೆ 10 ರೂಪಾಯಿ 15 ರೂಪಾಯಿ ಬಾಡಿಗೆಗೆ ಅಥವಾ ಕೊಂಡ್ಕೋಬಹುದು. ಅದನ್ನ ಉಟ್ಕೊಂಡು ಹೋಗ್ಬೇಕು ಒಳಗಡೆ. ನಾವು ಚಿಕ್ಕಮಗಳೂರಲ್ಲಿ ಇದ್ದಿದ್ರಿಂದ ಹೆಚ್ಚಾಗಿ ನಮ್ಮಲ್ಲಿ ದೀಪಾವಳಿ ಹಬ್ಬಕ್ಕೆ ದೇವಿರಮ್ಮನ ಬೆಟ್ಟ ಹತ್ತುವಂಥದ್ದು ಒಂದು ಕ್ರೇಜ್. ಸಾವಿರಾರು ಜನ ಬರ್ತಾರೆ, 80-90 ಸಾವಿರ, ಕೆಲವೊಬ್ಬರು ಲಕ್ಷ ದಾಟುತ್ತೆ ಸಂಖ್ಯೆ. ಹೆಂಗೆ ಬರೋರು ಅಂದರೆ, ಅಲ್ಲಿ ಈಗ ಬೆಂಗಳೂರಲ್ಲಿ ಪಬ್ಗಳಿಗೆ ಬರಬೇಕಾದ್ರೆ ಹೇಗೆ ಬರೋರು ಹುಡುಗಿರು ಆ ಥರ ಬರೋರು. ಕಳೆದೊಂದು 3 ವರ್ಷದಿಂದ ಬಜರಂಗ ದಳ ಮತ್ತು ಆ ದೇವಸ್ಥಾನದ ಕಮಿಟಿಯವರೆಲ್ಲ ತೀರ್ಮಾನ ಮಾಡಿ ಒಂದು ಅಂದರೆ ಸಾತ್ವಿಕವಾದಂತಹ ಬಟ್ಟೆ, ಒಂದು ಶಾಸ್ತ್ರೋಕ್ತವಾದಂತಹ ಬಟ್ಟೆ ಏನಿದೆ, ಸಂಸ್ಕೃತಿಯ ತಾಣದಲ್ಲಿ ಸಂಸ್ಕೃತಿಯನ್ನು ಪಾಲಿಸ್ತಿದ್ರೆ ಏನರ್ಥ? ಇವ್ರ ಭಕ್ತಿ ಇಲ್ಲ ಅಂದ್ರೆ ಹೇಳ್ತೀನಿ ನಾನು. ಭಕ್ತಿ ಮನ್ಸಲ್ಲಷ್ಟೇ ಮುಖ್ಯ, ಆಚೆನೂ ಮುಖ್ಯ. ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅಂತ ಗಾದೆ ಹೇಳುತ್ತೆ. ಇತ್ತೀಚೆಗೆ ಯಾವುದೋ ಒಂದು ಹಿಂಗೆ ಕಾರಲ್ಲಿ ಬರ್ತಾ ಯಾವುದೋ ರೇಡಿಯೋ ಹಾಕೊಂಡಿದ್ದೆ, FM ಬರುತ್ತಲ್ಲ, ಅಲ್ಲಿ ಈ ಕೆಲವು ರ್ಯಾಂಕರ್ಸ್ ಬೇಜಾರಾಗುತ್ತೆ. ಏನೋ ಬಹಳ ಉಪದೇಶ, ತುಂಬ ಗೊತ್ತಿರೋ ಸರ್ವಜ್ಞರ ಥರ ಏನೇನೋ ಮಾತಾಡ್ತಾರೆ. ಊಟ ತನ್ನಿಚ್ಛೆ, ನೋಟವೂ ತನ್ನಿಚ್ಛೆ ಅಂತ. ಅಂದರೆ ಮನೇಲೇ ಕೂತಿರ್ಲಿ. ಇನ್ನೊಬ್ರಿಗೆ ಅಸಹ್ಯ ಆಗೋ ಥರ ಈ ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತಾ? ಮೂತ್ರ ವಿಸರ್ಜನೆನೂ ಎಲ್ಲರೂ ಮುಂದೆ ಮಾಡ್ತೀನಿ, ನನ್ನ ಇಚ್ಛೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಜನರಿಗೆ, ನಮ್ಮ ಅಕ್ಕಪಕ್ಕದವ್ರಿಗೆ ಅಸಹ್ಯ ಆಗುವಂಥದ್ದನ್ನು ಮಾಡಬಾರ್ದು, ಅದು ಸಭ್ಯತೆ ಅಲ್ಲ. ನನ್ನ ಇಚ್ಛೆ ಅಂದರೆ ಏನರ್ಥ? ಊಟ ತನ್ನಿಚ್ಛೆ, ಏಕೆಂದರೆ ನಮ್ಮ ಹೊಟ್ಟೆ, ನಮ್ಮ ಹೇಗೆ ತಿನ್ಬೇಕು, ದೇಹ ಪ್ರಕೃತಿ ಗೊತ್ತಿರುತ್ತೆ. ಆದರೆ ಬಟ್ಟೆ ಹಾಕೊಳ್ಳುವಾಗ ನಮ್ಮ ಪ್ರಾಂತವನ್ನ, ನಮ್ಮ ಸಂಸ್ಕೃತಿಯನ್ನ, ಅಕ್ಕಪಕ್ಕದವರ ಒಂದು ಭಾವನೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು ತಾನೆ. ಹೇಗಂದ್ರೆ ಹಾಗಿರ್ತೀನಿ, ಈ ಥರದ ಉಪದೇಶ ಮಾಡ್ತಾರೆ. ನಂಗೆ ನಿಜವಾಗ್ಲೂ ರೇಗುತ್ತೆ ಅಂತ ಆ್ಯಂಕರ್ಗಳು ಸಿಕ್ಕರೆ ನಾನು ಟೆಲ್ ದೆಮ್ ಆನ್ ದೇರ್ ಫೇಸ್. ತಪ್ಪು ಇದು. ನಮ್ಮ ಜನರು
ಅದನ್ನೇ ನಿಜ ಅನ್ಕೊಂಡ್ಬಿಟ್ಟಿದ್ದಾರೆ. ಹೌದು. ದೊಡ್ಡವ್ರು ಹೇಳಿದ್ರೆ ಗುರುಗಳು ಆಂಕರ್ಸ್ ವಾವ್ ಅಂತ ಅನ್ಸುತ್ತೆ. ಆ ಹುಚ್ಚಿದೆಯಲ್ಲ ಆರ್ಜೆಗಳ ಬಗ್ಗೆ, ಡಿಜೆಗಳ ಬಗ್ಗೆ, ಸಿನಿಮಾ ಆಕ್ಟ್ರೆಸ್ಗಳ ಬಗ್ಗೆ, ಅವರೆಲ್ಲ ಸರ್ವಜ್ಞರು ತುಂಬಾ ಕಲರ್ಫುಲ್ ಆಗಿ ಮಾತಾಡ್ಬಿಟ್ರೆ ತಪ್ಪು. ಅದು ಆ ಥರ ಮಿಸ್ಲೀಡ್ ಮಾಡಬಾರ್ದು. ಒಂದು ಸಾವಿರಾರು ವರ್ಷಗಳಿಂದ ಒಂದು ಗಾದೆ ಉಳಿದಿದೆ ಅಂದರೆ ಅಷ್ಟು ಜನರ ಅನುಭವದ ಪಾಕ ಇದೆ ಅಲ್ಲಿ. ಹಾಗಾಗಿ ಯಾವತ್ತೂ ಅಷ್ಟೇ, ಇವತ್ತು ನಾವೇನಾದ್ರು ಆರ್ಮಿ ಸೇರ್ಕೊಳ್ತೀವಿ ಅಂದರೆ ಅದು ಯೂನಿಫಾರ್ಮ್ ಇಲ್ಲದೆ ನಾನು ಹೋಗ್ತೀನಿ ಬಿಡ್ತಾರಾ? ಪೊಲೀಸ್ ಡಿಪಾರ್ಟ್ಮೆಂಟಿಗೆ, ಸ್ಟೇಷನ್, ಇವ್ರ ಶಾಲೆಗೆ ಯೂನಿಫಾರ್ಮ್ ಇಲ್ಲದೆ ಬಿಡ್ತಾರಾ? ಪೊಲೀಸ್ ವೇಷದಲ್ಲಿ ಎಲ್ಲ ಕಡೆ ಅದನ್ನು ಗೌರವಿಸ್ತಾರೆ. ಆದರೆ ದೇವಸ್ಥಾನದಲ್ಲಿ ಮಾತ್ರ ಯಾಕೆ ಗೌರವಿಸೋದಿಲ್ಲ? ಗೌರವ ಇಲ್ಲ ಅಂತ ಅರ್ಥ. ಬೇಡ ಇವರು ದೇವಸ್ಥಾನಕ್ಕೆ ಬರೋದು. ಗೌರವ ಕೊಡ್ಲಿ ಮೊದಲು ಸಂಪ್ರದಾಯಕ್ಕೆ, ಪರಂಪರೆಗೆ, ದೇವರಿಗೆ, ಪದ್ಧತಿಗೆ. ಅಥವಾ ಮನೇಲೆ ಕುತ್ಕೊಂಡ್ ಮಾಡ್ಲಿ, ಇವ್ರು ಏನ್ ಬೇಕಾದ್ರೂ ಹಾಕೊಂಡು ಮನೇಲೆ ಕುತ್ಕೊಂಡ್ ಮಾಡ್ಲಿ. ಒಂದು ಸಾರ್ವಜನಿಕ ಸ್ಥಳವಾದ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿನ ನಿಯಮಗಳನ್ನು ನಾವು ಗೌರವಿಸ್ಬೇಕು. ಅಲ್ಲಿ ಕುತ್ಕೊಂಡು ಕಿರ್ಚೋದು, ಮಾತಾಡೋದು, ಏನೋ ಬಟ್ಟೆ ಹಾಕೊಂಡ್ ಬರೋದು, ಅಲ್ಲಿ ದೇವ್ರು ನೋಡಕ್ ಬರೋರು ಇವ್ರ ಮೈ ನೋಡ್ಕೊಂಡು ಕೂತಿರೋ ತರ ಆಗತ್ತೆ. ತಪ್ಪಾಗತ್ತೆ. ಒಂದರ ಅಸಹ್ಯದಿಂದ ನೋಡ್ತಾರೆ ಅಥವಾ ಕಾಮದಿಂದ ನೋಡ್ತಾರೆ, ಎರಡೂ ತಪ್ಪು. ಎಲ್ಲರಿಗೂ ಸಂಯಮ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ನಾವು ಒಂದು ಹದದಲ್ಲಿ ಇರ್ಬೇಕಾಗತ್ತೆ. ಹಾಗಾಗಿ ಎಲ್ಲಕ್ಕೂ ಅರ್ಥವಿದೆ. ನಮ್ಮ ದೇಶೀಯತೆಯನ್ನು ಉಳಿಸ್ಕೊಳ್ಳೋಣ. ಸಂಸ್ಕೃತದಿಂದ ಎಷ್ಟು ಪ್ರಭಾವಗೊಂಡಿದೆ ಕನ್ನಡ ಅನ್ನೋದನ್ನು ಮರಿಬಾರ್ದು. ಸಂಸ್ಕೃತಕ್ಕೆ, ಕನ್ನಡಕ್ಕೆ, ಎಲ್ಲ ದೇಶ ಭಾಷೆಗಳಿಗೂ ಅದೆಲ್ಲ ಪ್ರಾಕೃತ ರೂಪಗಳೇ. ಆದ್ರಿಂದ ಸಂಸ್ಕೃತದೊಂದಿಗೆ ಅವಿನಾಭಾವ ಸಂಬಂಧ ಇದೆ. ಅದನ್ನು ಗೌರವಿಸೋಣ, ಉಳಿಸೋಣ, ಬೆಳೆಸೋಣ. ನಿಜವಾದ ವೈರಿ ಅಂದರೆ ಇಲ್ಲಿ ಇಂಗ್ಲೀಷ್ ಇಟ್ಕೊಳ್ಳಿ, ಅದೊಂದು ನಾನು ತುಂಬಾನೇ ಬಳಸ್ತೀನಿ. ಅದೊಂದು ಟೂಲ್, ಅದೊಂದು ಉಪಕರಣ. ಆದರೆ ಅದು ನನ್ನ ಜೀವನವನ್ನು, ನನ್ನ ದೇಶದ ಅಸ್ಮಿತೆಯನ್ನು, ಸಾಂಸ್ಕೃತಿಕ ಸಂಬಂಧಗಳನ್ನು ಹಾಳು ಮಾಡುವಷ್ಟು ಅದಕ್ಕೆ ಅವಕಾಶ ಕೊಡಬಾರ್ದು. ಒಂದು ಹದದಲ್ಲಿ ಇಡಬೇಕಾಗತ್ತೆ. ಅಂದರೆ ಒಂದು ಹತ್ರ ಓದಿದ ನೆನಪು, ಸಂಸ್ಕೃತ ಕೇವಲ ಭಾಷೆಯಲ್ಲ, ಅದು ಜೀವನ ಪದ್ಧತಿಯಾಗಿ ನಮ್ಮ ಜೊತೆಗಿರಬೇಕು. ಇಂಗ್ಲೀಷ್ ಜೀವನ ಪದ್ಧತಿಯಾಗಲ್ಲ, ಕೇವಲ ಭಾಷೆಯಾಗಿ ನಮ್ಮ ಜೊತೆಗಿರಬೇಕು. ಅಷ್ಟು ಮಾತ್ರ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ತುಂಬ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ಅನೇಕ ವಿಡಿಯೋಗಳಲ್ಲಿ ಸರ್ವತ್ರ ಸಂಸ್ಕೃತಂ ಅನ್ನುವಂತಹ ವಿಚಾರದ ಅಡಿಯಲ್ಲಿ ಸಂಸ್ಕೃತ ಇನ್ನೆಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ನಾವೆಷ್ಟು ಬಳಸ್ತಾ ಇದ್ದೀವಿ ಅನ್ನುವಂತಹ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.